ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನನ್ನೊಂದಿಗೆ ಸದಾ ನೀನಿರ್ತೀಯ ನನ್ನವ್ವ. ಲವ್ ಯು ಕಾಕಿ. ವಿದ್ಯಾ ಯಾಕಿನ್ನ ಬಂದಿಲ್ಲ? ಇನ್ನೇನ್ ಬರ್ತಾಳ್ ಬಿಡ, ಅಲ್ಲೇ ಎಲ್ಲೋ ಸಮಾಜ ಸೇವೆ ಮಾಡ್ಕೊಂಡು ಕುಂತಿರ್ಬೋದು. ಐ ಲವ್ ಯು. ಹೇ ನಮ್ಮಪ್ಪ ಬೈತಾರ. ನೀನ ಲವ್ ಮಾಡ್ಲಿಕ್ಕೆ ಸತ್ತ ಹೋಗ್ಕನ. ಮೊದ್ಲೇ ಸತ್ಯಣ ಇದ್ದಂಗಿದ್ದಿ, ಇನ್ನೇನ್ ಸಾಯ್ತಿ? ಹುಡ್ಗಿ ವಲ್ಲ ನತ್ತಾಳಲ್ಲ, ಹೋಗ್ ಕೆಲ್ಸ ನೋಡೋಗು. ಟೈಮ್ ಬಂದು ಹದಿಗೆಡ್ಸಿ ನೋಡು. ಎಷ್ಟು ಜಲ್ದಿ ಬಂದಿರಿ, ಮಸ್ತ್ ರೆಡಿ ಆಗಿರ್ಲಾ? ಎಷ್ಟು ರೆಡಿ ಆದ್ರೂ ಅಷ್ಟೇನ. ನಮ್ಮ ಹೆಣ್ಣಿನ ಬಾಳೆ ಗೊತ್ತೈತಲ್ಲ ನಿಂಗ, ಬರೀ ಬ್ಯಾರೆದವ್ರ ಸೇವೆ ಮಾಡ್ಕೊಂತಿರೋದೇ ನಮ್ಮ ಜೀವನ ಆಗೈತಿ. ನಾವು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು. ಹೆಣ್ಮಕ್ಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಕ್ಕೆ ಹೋಗ್ಬೇಡ. ಆದಿಗೂ ಅಂತ್ಯಕ್ಕೂ ಹೆಣ್ಣೇ ಕಾರಣ. ಒಂದು ಮನ್ಯಾಗ ಒಬ್ಬ ಗಂಡು ಹುಟ್ಟಿದ್ರ ಆ ಮನೆಗೆ ಬೆಳಕಾಗ್ತಾನ. ಅದೇ ಹೆಣ್ಣು ಹುಟ್ಟಿದ್ರ ಗಂಡನ ಮನೆಗೂ ತವ್ರ ಮನೆಗೂ ಎರಡು ಮನೆಗೂ ಬೆಳಕಾಗ್ತಾಳ. ದೀಪ ಹಚ್ಚೋ ಭಾಗ್ಯ
ಆ ದೇವರು ಹೆಣ್ಮಕ್ಳಿಗೆ ಅಷ್ಟ ಕೊಟ್ಟಾರ ಅಲ್ರಿ. ಇವತ್ತಿನ ಹೆಣ್ಮಕ್ಳು ಯಾವ್ದ್ರಾಗ ಕಮ್ಮಿ ಅದಾರ? ಓದದ್ರಾಗ ಮುಂದದಾರ, IT BTದಾಗ ಕೆಲಸ ಮಾಡ್ತಾರ, ಚಂದ್ರಯಾನಕ್ಕೆ ಹೋಗ್ಯಾರ, ಆಟದಾಗ ದೇಶಕ್ಕೆ ಬದುಕ ತಂದಾರ. ಗಂಡ್ಮಕ್ಳು ಸಾಧನೆ ಮಾಡ್ದಿರೋ ಎಷ್ಟೋ ಸಾಧನೆಗಳು ಹೆಣ್ಣ ಮಾಡ್ಯಾಳ. ತಾನ ಒಂದು ಜೀವ ಆಗಿ ಇನ್ನೊಂದು ಜೀವಕ್ಕ ಉಸಿರು ಕೊಟ್ಟಾಳ. ಇಷ್ಟ ಅಲ್ದ ಜೀವ ಜಲಗಳಿಗ ಹಂಗ ನೆಲಗಳಿಗ ಹೆಣ್ಣಿನ ಹೆಸರೇ ಇಟ್ಟಾರ. ಯಾಕಂದ್ರ ಅವಳಷ್ಟು ಶ್ರೇಷ್ಠ ಅಂತ. ನಾವು ಹೆಣ್ಣಾಗಿ ಹುಟ್ಟಿದ್ದಕ್ಕ ಹೆಮ್ಮೆ ಪಡಬೇಕು, ಪಶ್ಚಾತ್ತಾಪ ಅಲ್ಲ. ತಿಳಿತೇನಾ? ಬಿಡೆ, ಆಕೆ ಏನೋ ಫ್ಲೋನಾಗಿ ಹೇಳಾಳ. ಏನಾದ್ರೂ ನಮ್ಮೂರು ನಮ್ಮ ಜನ ನಮ್ಮ ತನಾನ ಬಿಟ್ಕೊಡ್ಬಾರ್ದ. ಅದು ಖರೇನಾ? ನೀನ್ ಮದ್ವೆಯಾಗಿ ಬ್ಯಾರೆಯವ್ರಿಗೆ ಹೋಗಂಗಿಲ್ಲಿನ? ಇಲ್ಲೇ ಜಾಂಡ ಊರ್ ಇರ್ತಿ ಮತ್ತ? ಹಾ, ನಾ ಇಲ್ಲೇ ಜಾಂಡ ಊರಿರ್ತೀನಿ. ನಮ್ಮ ಊರಾಗಿರೋವನ್ನೇ ಮದ್ವೆ ಆಗಿ ಊರಾಗ ಇರ್ತೀನಿ. ಅಲ್ಲೇ ನಮ್ಮೂರ್ನಾಗ ನಿನಗೆ ಸೆಟ್ ಆಗೋ ಹುಡುಗ ಸಿಗ್ಬೇಕಲ್ಲ? ನನಗೆ ಮದುವೆ ಆಗೋ ಹುಡುಗ ದೊಡ್ಡೂರೋನಿರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ಲಕ್ಷ ಲಕ್ಷ ತಿಂಗಳ ದುಡ್ಡು ಗಳಿಸ್ಬೇಕು ಅನ್ನೋ ಆಸೆ ನಂಗಿಲ್ಲ. ನನ್ನ ಥರನ ಊರ ಮೇಲೆ ಪ್ರೀತಿ ಇರವ, ಹೆಣ್ಮಕ್ಳ ಮೇಲೆ ಗೌರವ ಇರವ, ಮತ್ತೊಬ್ಬರು ಕಷ್ಟಕ್ಕಾಗವ ಒಬ್ಬ ಹುಡುಗ ಸಿಗಲ್ವೇ ನಮ್ಮ ಊರಾಗ? ಸಿಕ್ಕೇ ಸಿಗ್ತಾನ. ಆ ದೇವರು ನನಗಂತ ಮಾಡಿಟ್ಟಿರ್ತಾನಲ್ಲ. ಅಣ್ಣ ಸಾರಿ ಅಣ್ಣ, ಕೈ ತಬ್ಬಿತ್ತಣ್ಣ. ಕೈ ತಬ್ಬಿದ್ರು ಬೀಳೋರ ಮೇಲೆ ಬಿದ್ದೈತಿ. ಥ್ಯಾಂಕ್ ಯು ಅಣ್ಣ. ನಡೀತಿತ್ತೇಳ? ಏಯ್ ಲಘು ಲಘು ಎಳಿ. ಎಳ್ಯಾಕತ್ತನ ಬರುವತ್ತಾರ. ನಾಷ್ಟ ಮಾಡಿ ಎಳಿಬೇಕಿಲ್ಲ, ಬರ್ತಿತ್ತ. ಯಾರವ? ಆಲ್ರೆಡಿ 2 ಪ್ಲೇಟ್ ಉಪ್ಪಿಟ್ಟು ಜಡ್ದ ಕುಂತಾನವ. 2 ಪ್ಲೇಟ್ ತಿಂದು ಬಂದನ, ಆದ್ರೆ ಹೋಗಿದ್ 3 ಸಲನ. ನಿಮ್ಮಿಬ್ಬರನ್ನೊಳಗೆ ಕೆಲ್ಸಕ್ಕಿಟ್ಟು ನಿನ್ನಲ್ಲೋ. ಲಘು ಲಘು ಮಾಡ್ರಿ. ಚಲೋ ಆಯ್ತಲ್ಲ ಜೋಡಿ? ಎಲ್ಲ ಸೆಟ್ ಆಯ್ತಿಲ್ಲ? ಎಲ್ಲ ಕ್ಲಿಯರ್ ಆಗೈತೆ. ಮ್ಯಾಟ, ಕುರ್ಚಿ, ಒಟ್ಟು ಎಲ್ಲ ಕ್ಲಿಯರ್ ಆಗೈತೆ ನೋಡಪ್ಪ. ಅದ ಡಿಸೈಲ್ ತರಬೇಕು, ಸುತ್ತುಳಿ ಎಳಿ ತರಬೇಕು, ಮ್ಯಾಟ್ ತಂದು ಇಡ್ಬೇಕು ಅದನ್ನ. ಏಯ್ ನಿಲ್ಸ, ತಾಲಿ ಕಟ್ಬೇಡ, ನಿಲ್ಸ. ಯಾಕ್ರಿ, ಏನಾತ್ರಿ? ಇನ್ನ ಏನಾಗ್ಬೇಕ್ರಿ? ಯಾವನ್ ಕೂಡ ಸಂಬಂಧ ನಿನ್ ಮಗಳ ತಂದ ಹೋಗಿ ಹೋಗಿ ನನ್ ಮಗ ಕೋಳಿ ಗಂಟ ಕೂತಿರಲ್ರಿ. ಮನುಷ್ಯರಿದ್ರ ಅಂತ ಮತ್ತೇನಿದ್ರಿ? ಎದಳ ಹಂಗ ಅನ್ಬಿಡ್ರಿ ಸರ್, ಏನ್ ಹೇಳ್ತಿದ್ರಿ? ಇನ್ನು ಏನ್ ಹೇಳ್ಬೇಕ್ರಿ? ಈಟೆಲ್ಲ ಮಾನ ಹೋದ್ಮೇಲೆ ಮತ್ತೇನ್ ಹೇಳ್ಬೇಕ? ಯಪ್ಪ ಮಾತಾಡಕ್ ಹೋಗ್ಬಿಡ್ರಿ ಅಪ್ಪ. ನನ್ ಮಗಳ ಅಂತವಳಲ್ರಿ, ನಿಮಗೆ ಕೈ ಮುಗಿದ್ ಕೇಳ್ಕೊತೀನ್ರಿ. ಏನಿದೆ? ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳ್ಯಾರ್ರಿ, ನನ್ ಮಾತ್ ನಂಬ್ರಿ ಅಪ್ಪ. ಕಣ್ಣಿ ಕಾಣಿಸ್ಲತ್ತದ ಆದ್ರೂ ಸುಳ್ಳು ಹೇಳ್ಯಾರಂತೀರಿ? ಹೊಟ್ಟಿಗೆ ಅನ್ನ ತಿಂತಿರೋ ಏನ್ ಸೈನಿ ತಿಂತಿರೋ? ಹಂಗಲ್ರಿ. ಇದೇನ್ ಹಂಗಾರ? ಇಲ್ರಿ ಸರ್, ಇದೆಲ್ಲ ನಂಬಕ್ ಹೋಗ್ಬೇಡ್ರಿ ನೀವು. ಇದ್ರಾಗ ಏನೋ ಮೋಸ ಇರ್ಲೇಬೇಕ್ರಿ. ನನ್ ಮಾತ್ ನಂಬ್ರಿ, ನನ್ ಮಗಳ ಅಂತವಳಲ್ರಿ. ಬೇಕಾದ್ರೆ ಅವ್ರಿಗೆ ಹೇಳ್ತೀರಿದಾರ, ಅವ್ರಿಗೆ ಕೇಳ್ ನೋಡ್ರಿ ಅಪ್ಪ. ನೀವೇ ಹೇಳ್ರಪ್ಪ. ಮುಚ್ಚ್ರಿ ಬಾಯ್ನ. ಮೌಣ್ಯಾರ ಮುಂದೆ ನಮ್ಮರನ್ನೇ ಹೋತು ಕಣ್ಣಾರ ನೋಡಿದ್ಮೇಲೆ ಮತ್ತೆ ಏನ್ ಮಾಡಂಗಿಲ್ಲ ಅಂತ ಮಾತಾಡ್ತೀರಿ? ಸಾಫ್ಟ್ವೇರ್ ಕಲ್ತಿರಂತ ನನ್ ಮಗ್ಗ ಹೋಗಿ ಹೋಗಿ ಅಂತ ಮಾರ್ಕೆಟ್ ಹೆಂಗ್ಸಿನ್ ತನ್ ಗಂಟೆ ಕೂತಿದಿರಲ್ಲ. ನಿಮ್ಮಂತವ್ರ ಮಗಳ ಜೊತೆ ಸಂಬಂಧ ಬೆಳೆಸೋದು ನನ್ ಮಗನ ಹಾಳ್ಬಾವಿಗೆ ತಳ್ಳೋದು ಎರಡೂ ಒಂದ. ದಯವಿಟ್ಟು ಹಂಗೆಲ್ಲ ಮಾಡ್ಬೇಡ್ರಿ. ಬೇಕಾದ್ರೆ ನಿಮಗೆ ಕೈ ಮುಗಿದ್ ಕೇಳ್ಕೊತೀರಿ. ದುಡ್ಕಕ್ ಹೋಗ್ಬೇಡ್ರಿ. ಹುಡುಗಿ ಅಂತ ಕೆಲ್ರಿ. ಆಕಿ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ ನೀ ಯಾರ್ಲಿ? ನಾ ಇದೋ ಸರ್, ಈ ಪೆಂಡಲ್ ನಾನು ಹಾಕಿನ ಸರ್. ಆಫ್ಟರ್ ಆಲ್ ಒಬ್ಬ ಪೆಂಡಲ್ ಹಾಕವ ನೀ ನನ್ಗೆ ಬುದ್ಧಿ ಹೇಳಷ್ಟು ದೊಡ್ಡವದಿ? ಸರ್, ನಿಮಗೆ ಬುದ್ಧಿ ಹೇಳಷ್ಟು ದೊಡ್ಡವಿಲ್ರಿ. ಆದ್ರೆ ಒಬ್ಬ ತಂದೆ ತಾಯಿ ತನ್ನ ಮಗಳು ಎಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಾರ ಅನ್ನೋದು ನಾ ಭಾಳ ಹತ್ತರಿಂದ ನೋಡಿನಿ ಸರ್. ಪಾಪ ಹುಡುಗಿ ನಮ್ಮ ಕಣ್ ಮುಂದೆ ಆಡಿ ಬೆಳೆದಕ್ಕದಾಳ್ರಿ. ಆಕಿ ಇಂಥ ಕೆಲಸ ಮಾಡಿರಂಗಿಲ್ರಿ. ಇಲ್ಲಿ ಯಾರೋ ಆಗಿ ಬರಲ್ದವ್ರು ಹೊಟ್ಟಿ ಕಿಚ್ಚಲ ಇಂಥ ಕೆಲಸ ಮಾಡಿರ್ಬೇಕ್ರಿ. ಮರ್ಯಾದೆ ಗಂಜಿ ಬಾಳೆ ಮಾಡೋ ಕುಟುಂಬ ಐತೆ ಸರ್. ಅದ ನೀವು ತಗೊಳ್ಳೋ ಒಂದು ನಿರ್ಧಾರ ಆ ಹುಡುಗಿ ಭವಿಷ್ಯನ ಹಾಳಾಕತ್ ಸರ್. ನಿಮ್ಮ ಕೈ ಮುಗಿತನ್ ಸರ್. ಸರ್, ನೀವರ್ ಹೇಳ್ರಿ, ತಿಳಿದವ್ರದಿರಿ. ಈಗಿನ ಕಾಲದಾಗ ಫೋನ್ನಾಗ ಏನೆಲ್ಲ ಮಾಡ್ಬೋದಲ್ರಿ? ತಡ್ರಿ, ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹುಡುಗ್ರಿ ಇವ ಐಶ್ವರ್ಯ ರೈ ಜೊತೆ ಫೋಟೋ ಜೋಡ್ಸಾನ್ರಿ. ಇಲ್ಲಿ ನೋಡ್ರಿ, ಅದು ಹಿಂಗಾಗಿರ್ಬೋದಲ್ರಿ? ದೊಡ್ಡವ್ರದಿರಿ, ಸಣ್ಣ ವಿಷಯಕ್ಕೆ ತಲೆ ಕೊಡ್ಬೇಡ್ರಿ ಸರ. ನಿನ್ ಪೆಂಡಲ್ ಹಾಕಿ ರೊಕ್ಕ ತಗೊಂಡು ಹೋಗಿದ್ ಬಿಟ್ಟು ನಿಮ್ ಊರ್ ಬಗ್ಗೆ, ಆ ಕುಟುಂಬದ ಬಗ್ಗೆ, ಆ ಹುಡುಗಿ ಭವಿಷ್ಯದ ಬಗ್ಗೆ ಇಷ್ಟು ವಿಚಾರ ಮಾಡ್ಕತ್ತಿ ಅಂದ್ಮೇಲ ನೀನ್ ನನಗಿಂತ ದೊಡ್ಡವದಿ. ನೀನ್ ಮಾಡೋ ವಿಚಾರ ನಮ್ಮೆಲ್ಲರಿಗಿಂತ ದೊಡ್ಡದೈತಿ. ಒಂದ್ಸಲ ಅವಕಾಶ ಕೊಡೋ ನನಗೂ ದೊಡ್ಡವಾಗಾಕ. ಹೇ ಮಗ, ತಾಳಿ ಕಟ್ ನಡಿ. ಗಣೇಶ, ನನ್ನ ಮಗಳಿಗೆ ಮದುವೆ ಮಾಡಿ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟಿ. ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟಿ.
ನೀ ಅಳ್ಬೇಡ, ನಾ ಚಂದಾಗೆ ನೋಡ್ಕೊತೀನಿ. ನಾ ಪ್ರತಿ ಸಲ ರೊಕ್ಕ ತಂದು ಕೊಟ್ಟಾಗೂ ಹಿಂಗೆ ಅಳ್ತೀನಿ ನೋಡ್ನಿ. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ತಾತ ಊಟ ಮಾಡಿ ಇಲ್ಲ? ನಾ ಬರೋ ಮಟ ಮಾಡಂಗಿಲ್ಲ, ನಂಗೆ ಗೊತ್ತೈತಿ. ಬಾ ಮಾಡೋಣ ಬಾ. ಗೊತ್ತಿದ್ರು ಕೇಳ್ತಿಯಲ್ಲ. ಇವಾಗ ಹೆಂಗ್ ಒದಿಸ್ಕೊಂತ ನೋಡವ ಪಕ್ಕ ನೋಡ. ಶಕ್ತಿ ಸಾಲುದಿಲ್ಲ, ಶಕ್ತಿ ಜೋಡಿ ಯುಕ್ತಿ ಇರ್ಬೇಕಾಗ್ತತಿ. ಈಗ ಕೊಬ್ಬಿದ ಮಂದಿ ಆಗ್ಲಿ ಸಿಗದಾಡ ಹಸು ಆಗ್ಲಿ ಮೊದಲು ಸೈಲೆಂಟ್ ಮಾಡ್ಬೇಕಾಗ್ತತಿ. ಆಮೇಲೆ ಬೇಕಾದ್ರ ನಾವ್ ಅದ್ರ ಮೇಲೆ ಸವಾರಿ ಮಾಡ್ಬೇಕ. ಅವ್ ನಡ್ಕ ನೀವು ಅದನ್ನ ಒಯ್ದು ನೀ ಬ್ಯಾಡ ಬಿಡು. ನಿಧಿಯವ್ವ ಬಂದೇವ, ಬಾರು ಇಲ್ಲಿ. ನೀ ಭಾಳ ಶಾಣಾದಿ, ನೀ ಭಾಳ ದುಡ್ದೀನಿ. ಹೋಗುವ, ಇದು ನಿಮ್ಮ ಅಮ್ಮ ಕೊಟ್ಟು ಚಾ ಮಾಡೋಕೆ. ಬಾಲ ಶೇಷ, ಗೂಳಿ ನುಗ್ಗದಂಗ ನುಗ್ತಿಯಲ್ಲ ಓಮರಯ. ನಮಸ್ಕಾರ ರೀ ಅಧ್ಯಕ್ಷ. ನಮಸ್ಕಾರಪ್ಪ. ಒಂದ್ ಕೆಟ್ಟ ಸುದ್ದಿ ಬಂದೈತ್ರಿ. ನೀ ಸುದ್ದಿ ಏನಂತ ಮೊದ್ಲು ಹೇಳಲೆ, ಚಲೋ ಕೆಟ್ಟದ ನಾ ಹೇಳ್ತೀನಿ. ನಮ್ಮೂರ್ ಸ್ಕೂಲ್ಗ ಹೊಸ ಮಾಸ್ತರ್ ಬಂದಾನ್ರಿ. ನಮ್ಮೂರ್ ಜನ ಇಲ್ಲ ಅವ ಬಾರಿ ಸ್ಟ್ರಿಕ್ಟ್ ಅಂತ ಮಾತಾಡಕತ್ತಾರ್ರಿ. ಅವನ್ನ ಇಲ್ಲಿ ಕರ್ಕೊಂಬರೋದು ಹೈರಾಣ ಐತ್ರಿ. ಮಂದು ಸರಿ ಮಾಡೋದು ಎಷ್ಟು ಹೊತ್ಲೆ. ನಾ ಸ್ವಲ್ಪ ಚಹಾ ಕುಡ್ದು ನಾಷ್ಟ ಮಾಡ್ಬಿಡ್ತೀನಿ. ನೀ ಏನ್ ಮಾಡವ, ಅಷ್ಟ್ರಾಗ ಅವನಲ್ಲಿ ಬರ್ಬೇಕು. ಮೊದ್ಲವ್ ಬರ್ಲಿ, ಮತ್ತ ಅವನ್ಗೆ ಪೂಜೆ ಮಾಡಿದ್ಮೇಲೆ ತೀರ್ಥ ಪ್ರಸಾದ ಕೊರೋನು ವೈ ಇವ್ರನ್ನ ಹೋಗ್ರಲ್ಲ. ಆತ್ರಿ, ಬರ್ರಲ್ಲ. ಇವ್ರಿಬ್ಬರಿಗೆ ಆದಷ್ಟು ಲಘು ಮದುವೆ ಮಾಡ್ಬೇಕೇ. ಅಲ್ರೋ ಟೈಮ್ ಎಷ್ಟಾಗೈತಿ? ಇನ್ನೊಂದ್ ಅರ್ಧ ತಾಸ್ ಲೇಟ್ ಮಾಡಿ ಬರಬಾರ್ದನ? ಸುಮ್ ಸಂಜಿಕ ಬರ್ತಿದ್ದಲ್ಲ. ಹಂಗಾರ ಅವಾಗ ಬೆಟ್ಟೆಗೋನಲ್ಲ, ಬಾಪಿ ಮುಕ್ಕೋಣ. ಒಂದ್ ಈಟ್ರೆ ಪ್ರೀತಿ ಕಾಳಜಿ ಅದು ಭಾಳ ಐತಿ. ನಾ ಹೇಳಿದ್ದ ನಿಮ್ಮಿಬ್ಬರು ನಡ್ಬರ್ಕಲ್ಲ, ಉದ್ಯೋಗ ಮ್ಯಾಲ ಪಗಾರ ಜಾಸ್ತಿ ಕೊಟ್ರೆ ನಮಗೂ ಇರ್ತೈತಿ. ಏನಿಲ್ಲ ಈ ಕಡೆ ಮುಂಜಾನೆ ಕಸ ಗಿಸ ಹೊಡೆದ ನೀರ್ ಗೊಜ್ಜಿ ಜಳಕ ಮಾಡಿ ದೇವ್ರ ಉದ್ಗಡೆ ಹಚ್ಚರ ಚಲೋ ಚಲೋ ಗಿರಕ್ ಬರ್ತಾವ. ಮುಂಜಾನೆ ಹೇಳೋದು ಲೇಟ್ ಆಕತ್ತ, ರಾತ್ರಿನ ಕಸ ಹೊಡೆದ ನೀರ್ ಹೊಡೆದು ಉದ್ದಿನ ಕಡೆ ಹಚ್ಚಿ ಮಾಡ್ಕೊಂಡೀವ. ಅಮೇಜಿಂಗ್. ಪಾರಿಂದ ಹುಟ್ಟೇನ ಮಗನ. ನಾ ಮುಂಜಾನೆ ಚಲೋ ಮೂಡ್ನ್ಯಾಗ ಬಂದೀನಿ. ಪಾಪ ನಮ್ಮ ಹುಡುಗರು ಕೆಲಸ ಮಾಡಿ ತಂದಿರ್ತಾವ, ಸಂಜೆಗೆ ವ್ಯವಸ್ಥೆ ಮಾಡಿಸ್ಬೇಕಂತ. ಸೊಕ್ಕಿಗೆ ಬಂದಿರಿ ಹೊಯ್ಕೋತೋಗ್ರಿ. ನೋಡ್ರಿ, ಎಣ್ಣೆ ಸಿಗುತ್ತಂದ್ರ ಸರ್ರಾತ್ನ್ಯಾಗೂ ಸಮೇತ ಎದ್ದು ಕುಂದಿರ್ತಾನ ಮಗ. ಎಣ್ಣೆ ನಮ್ದು ಬರತ್ತಿದ್ದು ದಾರು ತಂದಿನ? ದಾರು ಅಲ್ಲ, ದಾರು ಅಂಗಡಿ ಬಂತ ನೋಡ. ಏನ ಯಾರನ್ನ ಕೇಳಿ ಪೆಂಡಲ್ ಹಾಕಿರ್ಲಿ ನೀವು? ಯಾರನ್ನ ಕೇಳ್ಬೇಕು? ನಮ್ಮ ಉದ್ಯೋಗ ಅದ ಐತಿ ಹಾಕಿವಿ. ನಮ್ಮ ಹುಡುಗಿ ಮನೆ ಮುಂದೆ ನೀವ್ ಹೆಂಗ್ ಪೆಂಡಲ್ ಹಾಕಿದ್ರಿ? ನಿಮ್ಮ ಹುಡುಗಿ ಯಾರು? ಅಕ್ಕಿ ಸವಿತಾ ಇವನ್ ಎಕ್ಸ್ ಲವರ್ ಅದಾಳು. ಇವನ್ ಲವರ್ ರೊಕ್ಕ ಕೊಟ್ಟಾರು ಹಾಕೈತಿ. ನಾನು ರೊಕ್ಕ ಕೊಡ್ತೀನಿ, ವಾಪಸ್ ಅದನ್ನ ತೆಗಿಬಾ. ನೀ ರೊಕ್ಕ ಕೊಡ್ತೀಯ? ನೀನ ಬಿಕ್ಕಿ ಬೇಡ್ಕೊಂಡು ತಿಂತಿ, ಇನ್ನು ನೀಯೇ ನಮಗ್ ರೊಕ್ಕ ಕೊಡ್ತಿ. ನಿಮಗಿನ್ನು ನನ್ನ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಏನೋ ನಮ್ಮ ಓಣ್ಯಾನ ಹುಡುಗರಿದ್ರಿ, ನಿಮಗ್ ಲುಕ್ಸಾನ್ ಆಗ್ಬಾರ್ದು ಅಂತ ಹೇಳಕತ್ತೀನಿ. ನಮಗೇನ್ ಲುಕ್ಸಾನ್ ಆಕತಿ? ನಾಳೆ ಸವಿತಾನ ಮದುವೆಯಾಗ 10 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಆಕ, ನಿಮ್ ಪೆಂಡಲ್ ಪೀಸ್ ಪೀಸ್ ಆಕತಿ. ಏನ ನೀ ಬಾಂಬ್ ಬ್ಲಾಸ್ಟ್ ಮಾಡ್ತಿ? ನಾನು ಯಾಕ ಡೌಟ್ ಅನು ತಗಿಲೇನು ಹೋಗಿಲ್ಲ ಸುಮ್ ಹೋಗ, ತಲೆ ಕೆಡ್ಸಕ್ ಹೋಗ್ಬೇಡ. ಅಂದ್ರ ನಮ್ ಮನಸ್ ಕೆಟ್ಟ ನಡಿತೈತಿ, ನೀನ್ ತಲೆ ಕೆಡಲ್ಲ. ಅದಕ್ಕೇನ ಅವತ್ತು ಮದ್ವಿ ಮಂಟಪದಾಗ ಒಂದ್ ದೊಡ್ಡ ಮಾತಾಡಿ ಆ ಹುಡುಗಿ ಮದ್ವಿ ಮಾಡಿಸಿದೆ ಅಂದ್ರ ಹುಡುಗಿಯರ್ ಬಾಳ ಅಷ್ಟಕ್ಕೆ ಮಾತು, ನಮ್ ಹುಡುಗರು ಬಾಳ ಕಿಮ್ಮತ್ತ ಅಲ್ಲ. ನಮ್ದೇ ಪ್ರೀತಿನ ಅಲ್ಲ, ನಾವು ಗಂಡಸರ ಅಲ್ಲ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕು. ಈಗ
ಹುಡುಗಿಯಾರ್ಗಿ ಕಷ್ಟ ಆಗ್ಲಿ ದುಃಖ ಆಗ್ಲಿ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ. ಆ ಶಕ್ತಿ ಏನಿದ್ರು ನಿನ್ನಂತ ಗಂಡಸರಿಗೆ ಅಷ್ಟೇ. ಹೌದು ಮತ್ತೆ ನೀ ತಡ್ಕೋ. 50 ರೂಪಾಯಿ ತಡ್ಕೋಬೇಕಲ್ಲ ಅದಕ್ಕ. ಇವ್ ಯಾವ ನೀನು ಕುಡು ರೊಕ್ಕ ಪಿಗ್ನಿ ಮಾಡಿ ಬ್ಯಾಂಕಿಗೆ ತುಂಬಿದ್ನಂದ್ರ ಇನ್ಕ ಲಕ್ಷ ರೂಪಾಯಿ ಹಾಕಿದ್ದು ತಗ. ಮತ್ತೆ ಸಾಯಂಕಾಲ ಬರ್ತೀನ. ಮತ್ತೆ ಯಾಕೆ ಬರ್ತೀವಿ ಹೋಗ ಸಾಲ ಕೊಟ್ಟ ಬಾಂಬಾ ಬಾಂಬಾ ಪೋಸ್ಟ್ಪೋನ್ ಆತಲ್ಲ ಸೀದಾ ಅದನ್ನು ಕುಬಸ್ದಾಗ ಹೋಗಿದ್ದೀನಿ ಕೊಳ. ಹೋಗೋ ನೀನ್ ಹೈಟ್ ಇದೆಯೇನ? ನಿಮ್ಗೆ ಎಷ್ಟು ಸಲ ಹೇಳಿದ್ರು ಮುಂಜಾನೆ ಲಘು ಎದ್ರೆ ಇಂಥ ಉದ್ರಿಗಿರಕ್ಕೆ ಬರಂಗಿಲ್ಲ. ನಡೆ. ಏಯ್ ನೀನುಗಳು ಹಲೋ ಶಿವ ಶಿವ. ದೋಸ್ತ ಆಕೆ ಯಾಕೆ ಅವನ್ ಕರೆದ್ಲ? ಅದಕ್ಕೆ ಯಾಕೆ ನೀ ಗಲ್ಲ ಕೈ ಹಿಡ್ಕೊಂಡು? ಅದು ಬ್ಯಾರೇನೇ ಐತಿ. ಚಲೋ ಮಾತಾಡ್ತಿ. ಹಾ ನೋಡಾಕು ಚಂದ ಅದಿ. ಮತ್ತ ಮೊನ್ನೆ ಮದ್ವೆಗೆ ಮಾತಾಡಿದ್ದು ಇಷ್ಟ ಆತ. ಹಂಗ ನೀನು ಇಷ್ಟ ಆದಿ. ಜಲ್ದಿ ಹೇಳಿರಿ ಯಾರ ಲಗು ಬರ್ರಿ. ಅದ್ರ ಕಂಡಿ ಜಲ್ದಿ ಹೇಳಿರಿ. ಹುಡುಗನ ಆಸ್ತಿನೂ ಭಾಳ ಐತಿ. ಆಸ್ತಿ ನಮಸ್ಕಾರ ಹಿರಿಯರ. ನಮಗೂ ಚಾ ಪಾಣಿ ಸಿಗ್ತತಿ. ಹೆಂಗಾರೆ ಮಾಡಿ. ನಮಸ್ಕಾರ ರೀ ಹಿರಿಯರ. ನಮಸ್ಕಾರ ರೀ. ಹೇಳ್ರಿ ಇಲ್ಲಿ ಗೌರ್ಮೆಂಟ್ ಶಾಲೆ ಎಲ್ಲಿ ಬರ್ತೈತ್ರಿ? ಗೌರ್ಮೆಂಟ್ ಶಾಲೆ ಇಲ್ಲಿ ಬರಂಗಲ್ರಿ, ನೀವ ಅಲ್ಲಿ ಹೋಗ್ಬೇಕ. ಓ ಓಲ್ಡ್ ಡೈಲಾಗ್. ನೀವ್ ಯಾರ್ರಿ? ಹೊಸದಾಗಿ ಬಂದಿರೋ ಸಾಲಿ ಮಾಸ್ತರ್ ನಾನು. ಮಕ್ಳಿಲ್ಲ ಸಾಲಿಗೆ ಏನು ಭಜನೆ ಮಾಡಕ್ ಬಂದಾರೇನ? ಸರ್ ಇಲ್ಲ ಸಾಲಿಯಾಗ ಮಕ್ಳು ಹೆಂಗಿರ್ತಾರ? ಈಗ ನಾ ಬಂದಿಲ್ಲ ಬರ್ತಾರ ಶಾಲೆಯಲ್ಲಿ ಹೇಳೋ ಮರೆ. ಹಿಂಗ ಸೀದಾ ಹೋಗ್ರಿ. ಸೀದಾ ಹೋಗ್ಕೇಸಿಂದ ಮುಂದ ಬಲಕ್ ಹೊಳ್ಳಿ ಸೀದಾ ಹಂಗ ಹೋಗ್ರಿ. ಬಲಕ್ ಹೊಳ್ಕೆ ಅಂದ್ ಎಡಕ್ ಹೊಳ್ರಿ, ಅಲ್ಲೇ ಸಾಲಿ ಐತಿ. ಹುಡುಗ ಕುಂತಾವ ಏನ ಎಡಕ್ಕ ಬಲಕ್ಕ ಅನ್ಕೊಂತ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ಹೇಳ್ತಾನು. ಗೂಗಲ್ ಮ್ಯಾಪ್ನಾಗ ಸಾಲಿ ಐತಿ ಗೊತ್ತಾಗೋದಿಲ್ಲ. ಗೊತ್ತಾಗಲ್ರಿ ಅವಾಗ. ಯಾರು ನಿಮ್ಮ? ನೀ ಯಾರ್ಲಿ? ನಾ ಸಾಲಿ ವಾಚ್ಮನ್ ರೀ. ವಾಚ್ಮನ್? ನೋಡಿದ್ರ ಹಂಗ ಅನಸ್ತತಿ. ಈ ಸಾಲಿಗೆ ಹೊಸದಾಗಿ ಬಂದು ಮಾಸ್ತರ್ ದಿನ. ಓ ಮಾಸ್ತರ್ ರೀ. 2 ದಿವಸ ಸಲ ಮುಂದೆ ಯಾಕೆ ಬರ್ತೀರೋ ಮರೆ? ಕುಂದ್ರಿ. ಇವ್ ನೋಡ್ರ ಮಾಸ್ತರ ತಣಸವಲ್ದು. ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರ ಮೊದಲು ಈ ಸರ್ಕಾರಿ ಸಾಲುಗಳು ಚೇಂಜ್ ಆಗ್ಬೇಕು, ಜೊತೆಗೆ ನೀವು ಚೇಂಜ್ ಆಗ್ಬೇಕು. ಈ ಊರಾಗ ಹೇಳೋರು ಕೇಳೋರು ಯಾರಿಲ್ಲನ? ಯಾರು ಈ ಊರ ಅಧ್ಯಕ್ಷರ? ನಮಸ್ಕಾರ ರೀ ಮಾಸ್ತರ. ನಮಸ್ಕಾರ. ಯಾರು ನೀವು? ನಾನು ಸಿರ್ಸಾರಿ. ಇವರೆಲ್ಲ ನನ್ನ ದೋಸ್ತಾರ್ರಿ. ನಾವು ಇದೇ ಊರವ್ರಿ. ಏನ್ರಿ ನಿಮ್ಮ ಸರ್ಕಾರಿ ಸಾಲಿ ಪರಿಸ್ಥಿತಿ ಹಿಂಗಾಗೈತಿ, ನೀವು ಯುವಕರೆಲ್ಲ ಸೇರಿ ಇದ್ರ ಬಗ್ಗೆ ಗಮನ ಹರಿಸಂಗಿಲ್ಲನ? ಮಾಸ್ತಾರ ಬಿಸ್ಲಾಗ ಬಂದಿದ್ದೀರಿ, ಕಾವು ಜಾಸ್ತಿ ಆಗಿ ಸಿಟ್ಟು ನೆತ್ತಿಗೇರೈತಿ. ಬರ್ರಿ ತಂಪ್ ಮಾಡಿಸ್ತೀನಿ. ನಾ ಯಾಕೆ ನಿಮ್ ಜೊತೆ ಬರ್ಬೇಕು? ಹಿಂಕತನ ಸ್ಕೂಲ್ ಯಾಕೆ ಹಿಂಗೈತಿ, ಅಧ್ಯಕ್ಷ ಯಾರು ಅಂತ ಕೇಳ್ತಿದ್ರಲ್ಲ, ಬರ್ರಿ ಕರ್ಕೊಂಡು ಹೋಗ್ತೀನಿ, ಅಧ್ಯಕ್ಷನ್ ಪರಿಚಯ ಮಾಡಿಸ್ತೀನಿ. ಬರ್ರಿ. ಅಲ್ಲ ಅದು ಬರ್ರಿ ಮಾಸ್ತಾರ, ನಾವು ನಿಮ್ ದೋಸ್ತಾರ ಅನ್ಕೋರಿ. ಬಂಡಿ ಚಾಲು ಮಾಡ ಮಾಸ್ತರ. ಬರ್ರಿ ಕುಂದ್ರಿ ಹೋಗೋಣ. ಅಲ್ಲ 3 ಮಂದಿ ರೂಲ್ಸ್? ನಮ್ಮೂರಾಗ ನಾವ್ ಮಾಡಿದ್ದೆ ರೂಲ್ಸ್. ನೀವ್ ನಮ್ ಪೌನ್ಯಾರ ಇದ್ದಂಗ ಅಂಜಬ್ಯಾಡ್ರಿ. ಹತ್ತರ್ರೆ ಮಾಸ್ತ್ರ. ನಮಸ್ತೆ. ನಿನ್ನೆ ಸಬ್ಜೆಕ್ಟ್ ಏನಿತ್ತು? ಏನೇನ್ ಕಲ್ತ್ರಿ ನಿನ್ನೆ? 2 + 2 8 ಆಗುತ್ತಾ? 4 + 4 8 + 8 ಏನ್ ನೋಡತ್ತಿ? ಅವಳ ಕಡೆ ನಾ ಏನ್ ಹೇಳ್ದ? ನಿಮ್ಮ ಮಗಳಿಂದ ಊರಾಗೆ 4 ಮಕ್ಳು ವಿದ್ಯಾ ಕಲಿಯಕ್ಕೆ ಅನುಕೂಲ ಆಯ್ತು ನೋಡ್ರಿ ಮಾಸ್ಟ್ರ. ಅದ್ರಾಗ ಅವಳು ಖುಷಿ ಐತಿ.
ಅದಕ್ಕೆ ಅವಳು ಅದನ್ನು ಮಾಡ್ತಾಳೆ. ಆ ವಿಷಯದಾಗ ನಾನು ಪುಣ್ಯ ಮಾಡಿದ್ದೀನಿ ಕಾಕ. ಈಗೇನಾಗೈತಿ, ಶಾಲೆಗೆ ಬರೋ ಮಾಸ್ತರಿಗೆಲ್ಲ ಪಾಠ ಮಾಡೋದ್ರಾಗ ಖುಷಿ ಇಲ್ಲ, ಪಗಾರ ಎಣಿಸೋದ್ರಾಗ ಖುಷಿ ಐತಿ ನೋಡಿ. ಸಾಲಿ ನೋಡಿದ್ರ ಹಾಳು ಬಿದ್ದೋಗೈತಿ. ಕೇಳಕ್ಕಿಲ್ಲಿ ಯಾರು ಧೈರ್ಯ ಮಾಡೋಲ್ರು. ಪಾಪ ನನ್ನ ಮಗಳು ಆಕೆ ಕೈಲಿ ಎಷ್ಟಾಗ್ತೈತಿ ಅಷ್ಟು ಪ್ರಯತ್ನ ಪಡ್ತಾಳ. ನಡೀಲಿ. ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡೋದ್ರಿ? 4 ಮಂದಿ ಬಾಯಾಗ ನಿಮ್ಮ ಮಗಳು ತೊಗೊಂಡ್ರೆ ಹೆಸರು ಸಹಾಯ ಮಠ ಇರ್ತೈತ್ರಿ. ಬರ್ರಿ ಅಧ್ಯಕ್ಷರ, ಇವ್ರ ನೋಡ್ರಿ ನಮ್ಮ ಶಾಲೆಗೆ ಬಂದ್ರೆ ಹೊಸ ಮಾಸ್ತರ. ತೀರ್ಥಹಳ್ಳಿಯಿಂದ ಬಂದಾರ್ರಿ, ಟ್ರಾನ್ಸ್ಫರ್ ತಗೊಂಡು. ಬರ್ರಿ ಮಾಸ್ಟರ, ಕುಂಡ್ರಿ. ಮಾಸ್ಟರ್ ಬಂದಾರ, ಹಂಗ ನಿಂತಿ ಚಾ ಮಾಡಕ್ ಹೇಳೇನ್ರಿ. ನಿನ್ ಹೆಂಡತಿ ಹೆಣ್ಣು ಹರ್ರ ಪಾಲು ಮಾಡ, ನಿನ್ ಮುಖ ಮುಚ್ಚ. ಮಾಸ್ಟರ್ ಗರಮಾಗಿ ಬಂದಾರ, ಚಾ ಮಾಡಿಸ್ಲೆ. ನೀ ಎಲ್ ಮಾಡ್ತಿ? ಮಾಸ್ಟರ್ ಬಂದಾರ ನೋಡ, ಕಾಜು ಬದಾಮ್ ಚಾ ನೋಡಿ. ಮಾಸ್ಟರ, ನಮ್ರ ಆಡಂಬರ ಇಲ್ರಿ, ಮನ್ಯಾಗರ ಭಾಳ ಸುಡ್ರಿ. ಕಾಜು ಬದಾಮ್ ತಗೋತೀನ್ರಿ. ಒಟ್ಟು ಅವ್ರ ತಿಂತಾರ ಇಲ್ಲ ಚಾ. ತಗೋ ಏನೋ ಹೇಳಿ. ಅಧ್ಯಕ್ಷರ, ನಾ ಇಲ್ಲಿ ಉಣ್ಣಾಕ ತಿನ್ನಾಕ ಬಂದಿಲ್ರಿ. ಮುರಿಯಕ್ಕೆ ಬಂದ್ರಿ. ಸರ್ಕಾರಿ ಸಾಲಿ ಯಾಕೆ ಹಾಳು ಬಿದ್ದತಿ? ಸರ್ಕಾರದಿಂದ ಸಾಲಿ ಅಭಿವೃದ್ಧಿಗೆ ವರ್ಷ ಅನುದಾನ ಕೊಡ್ತಾರಲ್ರಿ, ಯಾಕೆ ಇನ್ನೂ ಅಭಿವೃದ್ಧಿ ಮಾಡಿಸಿಲ್ಲ? ಇನ್2 ದಿವಸದಾಗ ಸಾಲಿ ಶುರು ಆಗ್ಲಿಲ್ಲ ಅಂದ್ರ BO ಆಫೀಸರ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತಾ? ಯಾಕ್ಲೆ ಮಾಸ್ತರ ಸುಮ್ನಿದ್ರ ಬಾಳ ಮಾತಾಡಕತ್ತಿ? ಮಿರ್ಚಿ ಏರ್ಸ್ತೇನ ಗೊತ್ತೇನ? ಭಾಡ್ಯ ಶೀರ್ಷ ಅಲ್ರಿ, ಮಿರ್ಚಿ ಹಾಕೊಂಡು ತಡೆಯಕ್ ಆಗ್ತಟ್ಲೆ ಖಾರ. ಅವ್ರ ಈ ಕೆಂಪು ನಾಡಿಂದ ಬಂದಾರಲ್ಲ ತೀರ್ಥಹಳ್ಳಿಯವ್ರ, ಕವುಗಳು ನೋಡಿದ್ರೆ ಭಾಳ ಶಾಣರ ಇರ್ತಾರೆ. ನೀವು ಸಾಫ್ಟಾಗಿ ಹೇಳಿದ್ರೆ ಅವ್ರು ಸಾಫ್ಟ್ ಆಗತ್ತೆ ಮಾಡ್ಕೊಟ್ರು. ಅವ್ರು ಸಾಫ್ಟ್ ಮಂದಿಲ್ಲ, ಅವ್ರ ತಲೆ ಮಾರಿ ನೋಡಿದ್ರೆ ನನಗೆ ಹೊರ್ಸಾಗ್ಬಿಡಲ್ಲ. ನೋಡಿ ಮಾಸ್ಟರ, ಜಾಗ ಬರ್ಲಾಗ್ತೈತಲ್ಲ, ಆಗ ಪದ್ಧತಿ ಭಾಷೆ ಆಚರಣೆ ಎಲ್ಲ ಬರ್ಲಾಗ್ತೈತಿ. ಹೌದಲ್ಲ? ಈಗ ನೋಡ್ರಿ, ನೀವು ಬೇಡ್ರ ನಮ್ಗೆ ತುಪ್ಪ ತಿನ್ನಂಗೆ ಆಗ್ತೈತಿ. ಅದ ನಾವು ನಿಮ್ಗೆ ಹೊಗಳಿದ್ರ ಮುರ್ಚಿ ಹೆಟ್ಟದಂಗೆ ಆಗ್ತೈತಿ. ತುಪ್ಪ ಬೇಕು ಹೆಟ್ಟಬೇಕು ವಿಚಾರ ಮಾಡ್ರಿ. ಹೌದಲ್ಲ? ಆರು ಬಿಡ್ರಿ, ಊರು ಸಾವರಿ ಮಾಡಿ ಅವ್ನಿಗೇನು ಆತಂತ ಹಂಗಾಗೋದು ಬ್ಯಾಡ್ರಿ. ನಮ್ಮೂರು ಸರ್ಕಾರಿ ಶಾಲೆ ಐತಲ್ರಿ, ಮಕ್ಕಳು ಓದಕ್ಕೆ ಬರಂಗಿಲ್ರಿ. ನೀವು ಟೆನ್ಷನ್ ತಗೋಬ್ಯಾಡ್ರಿ. ನೀವು ಸರ್ಕಾರಿ ಕೆಲಸ ಮಾಡಿವೂ ಮಾಡ್ದೇನ, ಕೆಲಸನ ಮಾಡ್ದ ಪಗಾರ ತಗೋರಿ. ಅಲ್ಲ ಹಿಂಗಂತೀನಿ ಅಂತ ಬ್ಯಾಸ ಮಾಡ್ಕೊಬೇಡಿ, ವಿಚಾರ ಮಾಡ್ರಿ. ಅಲ್ಲನಪ್ಪ ಖರೆ ರೀ, ನಾವೂ ಕೊಡ್ತೇವೆ ನಿಮ್ಗೆ, ಅದು ಇಟ್ಕೋರಿ. ಶಾಲೆ ಎಲ್ಲ ಅಂತ ಅನ್ಕೋರಿ. ನಮ್ಮ ಖಾಸಗಿ ಶಾಲೆ ಇದ್ದೈತಿ, ಅಲ್ಲೂ ದುಡ್ಕೊರ್ಲ. ರೊಕ್ಕನ ರೊಕ್ಕ ಏನಂತೀರಿ ಮಾಸ್ತರ? ನಮ್ಮ ಜಾಗಕ್ಕೆ ಯಾರು ಬರ್ತಾರ ಅವ್ರನ್ನ ಬರಿಗ ಯಾಕೆ ಕಳ್ಸಂಗಿಲ್ರಿ. ಯಾರು ನಮ್ಮ ಕೈ ಜೋಡಿಸ್ತಾರ ಅವ್ರಿಗೆ ಹೋಳಿಗೆ ಊಟ ಹಾಕ್ಸ್ತೇವ್ರಿ. ಯಾರು ಜಿಗದಾಡ್ತಾರೋ ಅವ್ರಿಗೆ ತಿಥಿ ಊಟ ಹಾಕ್ಸ್ತೇವಿ. ಅವಕಾಶ ಆಯ್ತು ನೋಡ್ರಿ ಮಾಸ್ತರ, ಸಾವಕಾಶ ವಿಚಾರ ಮಾಡ್ರಿ. ಹೋಳಿಗೆ ಊಟನ ಮಾಡ್ತೀನಿ. ನೀ ಬೇಕೂಪಾದಿಲ್ಲ ಶೀರ್ಷ, ನಾ ಹೇಳಿಲ್ಲ? ತಾಂಪ್ ನಾಡಿದ್ ಬಂದಾರಲ್ಲ, ಶಾಣರ್ ಇರ್ತಾರವ್ರ, ಕವುಗಳ ನಾಡು. ಸರ್ಕಾರಿ ಶಾಲೆ ಪಾಠ ಮಾಡೋ ಮಾಸ್ಟರ್ ಟಾಪ್ ಮಾಡಂಗಿಲ್ಲಲೇ, ಭಾಳ ಶಾಣರ್ ಇರ್ತಾರವ್ರು. 500 500 500 200 200 ಬಸ್ ಅಡ್ರೆಸ್ಬಿಡು. ಆದ್ರೆ ಅದ್ರ ನೀಟ್ಗೆ ಅವ್ರು ಹೊಕ್ಕಾರ. ನಡೀರಿ ಮಾಸ್ತರ. ಬರ್ತೀನಿ. ಇವನ್ ಮಾತ್ರ ನನ್ನ ಹಿಂದೆ ಕುಂದರ್ಸ್ಬೇಡ್ರೆ. ಆತ್ ನಡೀರಿ. ಅಜ್ಜಿ, ನಿನ್ನೆ ಮದ್ವೆಗ ಒಬ್ಬ ಹುಡುಗನ್ ನೋಡಿದ್ದ, ಭಾಳ ಚಲೋ ಅದಾನ. ಊರ ಮೇಲೆ ಅಭಿಮಾನ ಐತಿ, ಹೆಣ್ಮಕ್ಳ ಮೇಲೆ ಗೌರವ ಐತಿ. ಅವನ ಜೊತೆ ಇದ್ರ ಖುಷಿಯಾಗಿರ್ತೀನಿ ಅನ್ಸತ್ತದ.
ಏನವ್ವ? ಅಪ್ಪ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗಾತೀನಿ, ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗ್ಲಿ ಮಗ. ಹಾ ಬರ್ಲಿ ಅಪ್ಪ. ಹೋಗ್ಬಾ. ಇಷ್ಟೊತ್ತ ಮಕ್ಕಳದು ಪಟಪಟ ಇದ್ ರೆಡಿಯಾಗ. ಅವ್ರಿಬ್ರಂಗ ಮಕ್ಕೋಬೇಡ. ನಾನು BO ಆಫೀಸ್ಗೆ ಹೋಗಿ ಬರ್ತೀನಿ, ಲೇಟ್ ಮಾಡಬೇಡ, ತಿಳಿತಿಲ್ಲ? ಏನು ನಡೀತಿಲ್ಲ? ನಂಗೂ ಗೊತ್ತಾಗತ್ತಿಲ್ಲ. ಅಕ್ಕಿ ಪಾಡಿಗೆ ಅಕ್ಕಿ ಬರ್ತಾಳೆ, ಅಕ್ಕಿಗೆ ಏನು ತಿಳಿತೈತೆ ಅದನ್ನ ಹೇಳ್ತಾಳೆ, ತನ್ನ ಪಾಡಿಗೆ ತಾ ಹೋಗ್ತಾಳೆ. ಅಕ್ಕಿ ಮುಂದಿದ್ದಾಗ ಮಾತಾ ಬರತ್ತಿಲ್ಲ ನಂಗೆ. ನಾ ಮಾತಾಡ್ಬೇಕಂದಾಗ ಆಕಿನೇ ಇರಂಗಿಲ್ಲ. ಮತ್ತೆ ಹಿಂಗಾದ್ರೆ ಮುಂದೆ ಹೆಂಗು? ಅಕ್ಕಿ ಹೆಂಗಂತಾಳ ಹಂಗೆ. ಅರ್ಜೆಂಟಾಗಿ ರೆಡಿ ಬರ್ತಾರೆ, ಹಂಗೆ ಹಾಕೊಂಡು ಹೋಗು. ಹಾಕೊಂಬರಕ ಹೊಂಟಿನಿ. ಅಣ್ಣಾರ ಸ್ವಲ್ಪ ಕುಂದ್ರಾಗ ಜಾಗ ಕೊಡ್ತೀರಿ? ಹೊಟ್ಟಿ ತ್ರಾಸ ಆಗತೈತಿ. ನಮ್ಗ ಕುಂದ್ರಾಗ ಜಾಗ ಎಲ್ಲ ಹತ್ತಾಗತ್ತೈತಿ, ನಿಮ್ಮದು ಬೇರೆ. ಹೆಣ್ಮಕ್ಳ ಸೀಟ್ ಮೇಲೆ ಕುಂತಿರ್ಲ? ನೀವು ಗಂಡು ಮಕ್ಕಳ ಸೀಟ್ ಮ್ಯಾಗ ಕೂತಿರ್ತೀರಲ್ಲ, ಹಂಗೆ ನೋಡಿದ್ರೆ ನಾವು ಎಲ್ಲಿ ಬೇಕಾದ್ ಕೊಡ್ಬೋದು. ರೊಕ್ಕ ಕೊಟ್ಟು ಬಂದಿರ್ತೀವಿ, ನಿಮ್ಮಂಗೆ ಪುಕ್ಷೆಟ್ ಬಂದಿರಂಗಿಲ್ಲ. ರೊಕ್ಕ ಕೊಟ್ಟು ಸೀಟ್ ತಗೋಬಹುದು, ಸಂಸ್ಕಾರ ತಗೊಳಕ್ ಆಗಂಗಿಲ್ಲ. ಅದು ಇದ್ದಿದ್ರ ನೀವು ಹಿಂಗೆ ಮಾತಾಡ್ತಾನೆ ಇರಲಿಲ್ಲ. ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳ್ಳಾರ್ದವ ಗಂಡಸ ಅಲ್ಲ. ಅಲ್ಲ, ಒಂದು ಸ್ವಲ್ಪಾರ ಮನುಷ್ಯತ್ವ ಆಯ್ತೋ ಇಲ್ಲೋ ನಿಮ್ಗೆ? ಅಕ್ಕಿ ಜಾಗದಾಗ ನಿಮ್ಮ ಅವ್ವನೋ ತಂಗಿನೋ ಇದ್ದಿದ್ರ ಹಂಗ ಮಾಡ್ತಿದ್ರ? ಏನು ಮರ ಮಂದ್ಯಾಗ ಅಬ್ರು ತೆಗಾತಾಳ. ಆಯ್ತು ಬಿಡ್ರಿ ಮೇಡಮ್, ಅಕ್ಕ ಕೂಡ ಬರ್ರಿ ನೀವು. ಏ ಬಾರ ಕಡೆ. ಯಾಕೆ ರೆಡಿ ಆಗಂದ್ಳು? ಬರ್ತಾಳ ಇಲ್ಲ? ಅಲ್ಲ, ಬಡ್ಸ್ಕೊಳಕ್ಕೂ ಈ ರೇಂಜಿಗೆ ರೆಡಿ ಆಕಾರತ್ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಹೊಡಿಯತ್ತಾಳ ಅಂದಂಗ ಆತು. ನನಗೆ ಒಂದು ಹೊಡೆದಾಳ ಅಂದ್ರೆ ಅವಂಗೆ 2 ಫಿಕ್ಸ. ಏನಪ್ಪ, ಯಾರಿಗೆ ಗೊತ್ತ ಏನು ಸುದ್ದಿ? ಬರ್ಲಿಕ್ಕೆ ಇವತ್ತು ನನ್ನ ಬಗ್ಗೆ ಏನು ಅನ್ಕೊಂಡಾಳಕ್ಕಿ? ನನಗೇನು ಧೈರ್ಯ ಇಲ್ಲ, ನನಗೇನು ಮಾತಾಡಕ್ಕೆ ಬರಂಗಿಲ್ಲ. ನಾ ಇವತ್ತು ಮಾತಾಡೋ ಮಾತಿಗೆ ಗಡಗಡ ಅಂತ ನಡಗಬೇಕ. ಎಷ್ಟು ಚಲೋ ಕಾಣತಿ. ನಿಂಗೆ ಅಂದೇ ದೃಷ್ಟಿ ಆಗ್ತೈತಿ ನೋಡ. ನೋಡ, ನಂಗೆ ಸುತ್ತಿ ಬಳಸಿ ಎಲ್ಲ ಮಾತಾಡಕ್ಕೆ ಬರಂಗಿಲ್ಲ. ನನ್ನ ಕಡೆ ಅಷ್ಟು ಟೈಮೂ ಇಲ್ಲ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನೀ ಅಂದರೆ ಇಷ್ಟ. ಐ ಲವ್ ಯು. ನನಗೆ ಗೊತ್ತೈತಿ ನಿಂಗೆ ಶಾಕ್ ಆಗಿರ್ತತಿ ಅಂತ. ನೀ ಏನು ತಲೆ ಕೆಡ್ಸ್ಕೋಬೇಡ. ನಾಳೆ ಬೆಳಿಗ್ಗೆ ಮಟ್ಟ ಟೈಮ್ ಐತಿ. ಚಲೋ ವಿಚಾರ ಮಾಡಿ ಹ್ಞೂ ಅಂತಾನೆ ಹೇಳ್ಬೇಕಾ? ಅರ್ಥ ಆಯ್ತಾ? ಬರ್ಲೇನಾ? ಇನ್ನೂ ಒಂದು ಕಪ್ಪಾಳಿ ಗೆಡ್ಡಿಗೆ ಹೊಡೆದು ಹೋಗಿದ್ರೆ 2 ದಿವ್ಸನಾಗ ಮಾಹಿತಿತ್ತು. ಆದರೆ ಏನು ಕೊಟ್ಟು ಹೋದಳಲ್ಲ, ಮುಗೀತಿ ಒಂದು ಸಾತ್ಯವು. ಅಂದ್ರ ಇನ್ನು ಮ್ಯಾಗಿಂದ ಈ ದೊಡ್ಡ ಪೆಂಡಲ್ ಸೆಟ್ಟಿನ ಜವಾಬ್ದಾರಿ ಎಲ್ಲ ನಂದು ಒಬ್ಬಂದನ. ನಿಂದ ಒಂದಲ್ವ, ನಾವಿಬ್ರು. ನೀನು ಅದೇನು? ಹಾಂ, ಬಾ. ಏಯ್, ಹಂಗ್ಯಾಕೆ ಕುಂತಿ? ಯವ್ವ, ಈ ಲವ್ ಹೆಂಗೆ ಸ್ಟಾರ್ಟ್ ಆಗ್ತೈತಿ? ಬಹಳ ಪಿಕ್ಚರಾಗಿ ನೋಡಿಲ್ಲೇನ? ಒಂದು ಹುಡುಗ ಹೋಗಿ ಹುಡುಗಿಗೆ ಪ್ರಪೋಸ್ ಮಾಡಿದ್ರೆ ಆ ಹುಡುಗಿನ ಒಪ್ಕೊಂತು ಅಂದ್ರೆ ಲವ್ ಶುರು. ಅಲ್ಲ, ಒಂದು ಹುಡುಗ ಹೋಗಿ ಹುಡುಗಿಗೆ ಪ್ರಪೋಸ್ ಮಾಡೋದು ಓಕೆ. ಅಕಸ್ಮಾತ್ ಒಂದು ಹುಡುಗಿನ ಬಂದ ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ರೆ ಹೆಂಗಿರ್ತೈತಿ? ಹಂಗಾಗಂಗಿಲ್ಲ. ಅಲ್ಲ, ಅಕಸ್ಮಾತ್ ಆತಂದ್ರೆ
ಹಂಗಾಗಂಗಿಲ್ಲ ಅಂತ ಹೇಳಿದ್ನಲ್ಲ. ಆದ್ರ ಅಂತ ಹೇಳ್ತೀನಲ್ಲ. ಸಿಟ್ಟಿಗೆ ಯಾಕ್ ಬರ್ತಿ? ಸಿಟ್ಟಿಗೆ ಅಲ್ವಾ, ಈಗ ನೀನ ಒಬ್ಬ ಹುಡುಗ, ಒಂದು ಹುಡುಗಿ ನಿನ್ನ ಕಡೆ ಬಂದು ಪ್ರಪೋಸ್ ಮಾಡಿದ್ಲು, ಅವಾಗ ನೀ ಏನು ಮಾಡ್ತಿ? ಸೀದಾ ಹೋಗಿ ಬಾವಿಗೆ ಜಿಗಿತೀನಿ. ಯಾಕೆ? ಇನ್ನೇನ ಒಂದು ಹುಡುಗಿ ಹೋಗಿ ಹುಡುಗನ ಪ್ರಪೋಸ್ ಮಾಡಿದ್ರೆ ಊರ್ ಜನ ಎಲ್ಲ ಅಸಹ್ಯ ಮಾಡಂಗಿಲ್ಲ, ಹುಡುಗನ್ಗೆ ಧೈರ್ಯ ಇಲ್ಲ ಅಂತ. ಮತ್ತೆ ಹೆಂಗ್ ಮತ್ತೆ ಮುಂದೆ ಬಾಳೇನಂದ? ಏಯ್ ನಿಂಗೆ ಯಾರ ಪ್ರಪೋಸ್ ಮಾಡೋರೇನ? ಇಲ್ವಾ, ನನಗೆ ಯಾರು ಪ್ರಪೋಸ್ ಮಾಡ್ತಾರೆ? ಅಕಸ್ಮಾತ್ ನನಗೆ ಯಾವ್ದಾರು ಹುಡುಗಿ ಇಷ್ಟ ಆದ್ರೆ ನಾನು ಡೈರೆಕ್ಟ್ ಹೋಗಿ ಪ್ರಪೋಸ್ ಮಾಡ್ತೀನಿ. ಧೈರ್ಯ ಐತವ ನನಗೆ. ಕರೆ ಹೇಳ್ತೀನಿ. ಕರೆನ ನೀ ಅಡಿಗೆ ರೆಡಿ ಮಾಡ, ಹಸುಗ ಕೈಕಾಲು ತಗೊಂಡ್ಬರ್ತೀನಿ. ನೀನೇನ್ ಪೆಂಡಲ್ ಹಾಕೋಕೊಂಟಿ ಇಲ್ಲ ಮದ್ವೆ ಆಗೋಕೊಂಟಿ? ಏನ್ ನಮಗೂ ಮದ್ವೆ ಆಗೋ ಟೈಮ್ ಬರ್ತತ್ತೇಳ. ಅದನ್ನ ನಾನು ಹೇಳ್ತಾ ಇರೋದು. ನಿಮ್ಮ ಮಾವ ಲಕ್ಷ್ಮಿನ ಯಾವಾಗ ಮದ್ವೆ ಆಗ್ತಿ ಅಂತ ಕೇಳಕತ್ತಾರೆ. ಯವ್ವ ನಾನು ನಿನ್ಗೆ 2 ಸಲ ಹೇಳಿಲ್ಲ ಆ ಡುಮ್ಮಿನ ಮದ್ವೆ ಆಗಂಗಿಲ್ಲ. ಹಂಗ್ಯಾಕಂತಿ? ಒಂದ್ಸರಿ ಮದ್ವೆ ಆಗಿ ಮನೆಗೆ ಬಂದ್ಮೇಲೆ ಆಕಿನೇ ಸಣ್ಣ ಆಗ್ತಾಳೆ ತಗೋ. ಬೇಕಾಗಿಲ್ಲ, ಸಣ್ಣಿದ್ದಾಗ ಸೊಸೆನ ಕರ್ಕೊಂಬರ್ತೀನ. ತಲೆ ತಿನ್ಕೋತ. ಇವನೇನಾದ್ರೂ ಲವ್ಗೆ ಮಾಡೋಕೆ ಹೊಂಟವನೇನಾ? ಎಸ್, ಲವ್ ಮಾಡತ್ತೀನಿ. ಅಂದ್ರ ನನ್ ಸೊಸಿ ನನ್ ಸೊಸಿ ಎಲ್ಲ ಅವಳು ಹೆಂಗವಳೆ? ಯಾರ ಶುರು ಮಾಡಿದ್ಲಿ? ಹೇಳ. ಸಮಾಧಾನ. ನಾನು ಏನ್ರ ಹತ್ರ ಹೇಳಾವಿದ್ ನನಗ, ನೀ ಬೆಳತಾನ ಎಚ್ಚರಿತಿಲ್ಲ, ಅದಕ್ಕೆ ಹೇಳಿಲ್ಲ. ಸರಿ, ಈಗ ಹೇಳ. ಹೇಳಂಗಿಲ್ಲ. ಈಗ ಹೇಳ್ತೀಯ ಇಲ್ಲ ನೀನು? ಹಂಗಲ್ವಾ, 2 ದಿನದಾಗ ಡೈರೆಕ್ಟ್ ಮನೆಗೆ ಕರ್ಕೊಂಬರ್ತಾನ. ನೀ ನೋಡಿಬಿಡ್ಲಾ, ಆಕೆ ಹಾದಿ ಕಾಯ್ತಿರ್ತಾಳ, ಲೇಟ್ ಆತ್, ನಾ ಬರ್ಲಿ? ಏಯ್ ಆಕಿ ಚಾಕ್ಲೇಟ್ ತಗೊಂಡೋಗ. ಅವ್ವಾ, ಎಲ್ಲಾರು ಲವ್ ಮಾಡ್ರ ಬೈತಾರ, ನೀ ಸಪೋರ್ಟ್ ಮಾಡತ್ತಿ. ಇಬ್ರು ಸಂಜೆಗೆ ಜೋಗಿ ಪಿಕ್ಚರ್ ನೋಡಕ್ ಹೋಗೋಣ, ಬರ್ಲಿ? ಏಯ್ ನೀನೇ ಅವಳಿಗೆ ಪ್ರಪೋಸ್ ಮಾಡ್ಬೇಕಾ? ಹೇಳ್ತೀವಿ. ನೀ ನಾನ ಪ್ರಪೋಸ್ ಮಾಡಿನ್ವಾ? ನಾ ಯಾರು? ನಿನ್ನ ಮಗನ? ಆಯ್ತಾಳ, ಬರ್ಲೆ? ಬಂಗಾರ. ಚಾಕ್ಲೇಟ್. ಓಕೆ ನಾನಿಂಗ ಅದು ಏನಂತಂದ್ರ, ಈ ಲವ್ ಅನ್ನೋದ ನಾ ಹೆಂಗೆ ಅನ್ಕೊಂಡಿನಂದ್ರೆ, ನನಗೊಂದು ಹುಡುಗಿ ಇಷ್ಟ ಆಗ್ತಾಳ, ಆಕಿಗೆ ನಾ ಬೆನ್ನ ಹತ್ತೀನಿ, ಹೆಂಗಾರೆ ಮಾಡಿ ಆಕಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊತೀನಿ. ಆಕಿ ಏನಂತ ನನಗೆ ಅರ್ಥ ಆಗ್ಬೇಕು, ನಾ ಏನಂತ ಆಕಿಗೆ ಅರ್ಥ ಆಗ್ಬೇಕು. ನಾವಿಬ್ರು ಕ್ಲೋಸ್ ಆದ್ಮೇಲೆ ನಾನಾ ಹೋಗಿ ಆಕಿಗೆ ಪ್ರಪೋಸ್ ಮಾಡ್ತೀನಿ, ಒಂದು ಗುಲಾಬಿ ಹೂ ಕೊಡ್ತೀನಿ. ಆಕಿ ವಿಚಾರ ಮಾಡಕ್ಕೆ 2 ದಿನ ಟೈಮ್ ತೊಗೊಂತಾಳ. ಅಲ್ಲಿ ಮಟನು ಆಕಿ ಈಗ ಹೇಳ್ತಾಳ ಆಗ ಹೇಳ್ತಾಳ ಅಂತ ವಿಲಿ ಅಂತ ಒದ್ದಾಡ್ತೀನಿ. ಕಡಿಕೆ ಆಕಿ ಬಂದ ಒಪ್ಕೊಂಡ್ಬಿಡ್ತಾಳ. ಅವಾಗ ಆಗು ಆ ಖುಷಿ, ಆ ಫೀಲಿಂಗ್ ಐತ್ಲಾ, ಎಲ್ಲೈತಿ? ಎಲ್ಲ ಉಲ್ಟಾನಾಗೈತಿ. ಇಲ್ಲಿ ನೀ ಪಟ ಬಂದಿ ಐ ಲವ್ ಯು ಅಂತ ಹೇಳಿದಿ, ನಾ ಖುಷಿ ಆಗ್ಲು ಏನು ಟೆನ್ಷನ್ ಆಗ್ಲು ಗೊತ್ತಾಗತ್ತಿಲ್ಲ. ಅಂದ್ರ ನಿಂಗೆ ನಾ ಅಂದ್ರೆ ಇಷ್ಟ ಇಲ್ಲೇನಾ? ನನ್ನ ಮೇಲೆ ಲವ್ ಇಲ್ಲ? ಹಂಗಲ್ಲ. ಮತ್ತೆ ಹಂಗ ಒಂದು ಹುಡುಗನ ಲೈಫ್ನಾಗ ಲವ್ ಅನ್ನೋದು ಎಷ್ಟು ಕಷ್ಟ ಆಯ್ತಂತ ಗೊತ್ತಾ ನಿಂಗ? ಹೌದಾ? ಹುಡುಗಿಯಿಂದ ಸುತ್ತಬೇಕ, ಪೆಟ್ರೋಲ್ ಖಾಲಿ ಮಾಡ್ಕೋಬೇಕ, ಟೈಮ್ ವೇಸ್ಟ್ ಮಾಡ್ಕೋಬೇಕ. ಅಷ್ಟೆಲ್ಲ ಆದ್ಮೇಲೆ ಅವಳು ಒಪ್ಪಿಲ್ಲ ಅಂದ್ರ ಬಾರಲ್ಲಿ ಕೂತ್ ಕುಡಿಬೇಕ. ಅದರಿಂದ ಹೆಲ್ತ್ ಕೆಟ್ಟ ಹೋತ, ಟೈಮ್ ಹೋತ, ರೊಕ್ಕ ಹೋತ, ಹುಡುಗಿ ಹೋದ್ಲ. ಹಂಗೆ ನಿಂದೇನು ಹೋಗೈತಿ? ನಾನಾಗ ಬಂದು ಪ್ರಪೋಸ್ ಮಾಡಿ ಆ ಕಷ್ಟಗಳಿಂದ ತಪ್ಸಿನ್ ನಿಂಗ. ನಿಂಗೆ ಖುಷಿ ಇಲ್ಲ? ಖುಷಿ ಐತಿ ನನಗೆ. ನಮ್ಮವ್ವ ಮನೆಗೆ ಕರ್ಕೊಂಡು ಹೋಗಿರ್ತಲ್ಲ ನನಗೆ, ನಾನಾ ಪ್ರಪೋಸ್ ಮಾಡಿ ಅಂತ ಹೇಳ್ಬಿಡು. ಹಂಗ್ಯಾಕ? ನನಗೆ ಧೈರ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾಳಕಿ. ಅಂದ್ರ ನಿಂಗೆ ಧೈರ್ಯ ಐತಿ? ಆದ್ರೆ ನಿನ್ನಷ್ಟಿಲ್ಲ. ಆತ್ ತಗೋ, ಹಂಗ ಹೇಳ್ತೀನಿ. ನೋಡಿದರ ಹಿಂಗ ನಾ ನಿನ್ನ ನೋಡ ಹೇಳು ಹ್ಯಾಂಗ, ನೀ ಹಿಂಗ ನಾಚಿದರ ಹೆಂಗ, ನೀ ಸಿಕ್ಕ
ಜಿಗಿ ಹುಚ್ಚು ಕುದ್ರೆ ಹತ್ತಿದಂಗ ಮನ್ಸು ಗಿಚ್ಚಿ ಗಿಲಿಗಿಲಿ ಏನೋ ನಿನ್ ಗುಂಗೆ ನಂಗೆ ನೆತ್ತಿಗೆ ಹತ್ತೈತಿ ಯಾಕೋ ನಿನ್ ಕನಸೆ ನಂಗೆ ಮುತ್ತಿಗೆ ಹಾಕೈತಿ ಜೋಡಿಲೆ ಕುಂತು ಮಾತಾಡೋ ಹೊತ್ತು ಗಡಿಯಾರಕ್ಕೆ ರಜೆಯೇ ಥಟ್ಟಂತ ಮುತ್ತು ಕೊಟ್ಟಾಗಲಂತೂ ಭೂಕಂಪ ಕಾಲಡಿಯೇ ಹೇಳುತ್ತೀನಿ ಕೇಳು ಮಾತು ಖರೆ 7 ಜನ್ಮದಲ್ಲೂ ನೀನೇ ನನ್ನ ದೊರೆ ಬಾರೆ 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 ಕೆಂದಾವರೆ ಆಹ ಎಂಥ ಚಂದ ನಾವು ಒಂದಾದರೆ ಜರತಾರಿ ಸೀರ್ಯಾಗ ಸುತ್ತಿ ನಿನ್ನನ್ನು ಕಣ್ತುಂಬ ನೋಡಾಕ ಬೇಕು ನಂಗೆ ಮೈ ತುಂಬ ಕಣ್ಣು ಏನೋ ನಿನ್ ಗುಂಗೆ ನಂಗೆ ನೆತ್ತಿಗೆ ಹತ್ತೈತಿ ಯಾಕೋ ನಿನ್ ಕನ್ಸೆ ನಂಗೆ ಮುತ್ತಿಗೆ ಹಾಕೈತಿ ಹೂತೋಟದಲ್ಲಿ ದುಂಬಿಯ ದಾಳಿ ನೀ ಪಾದ ಊರಿದರೆ ಲೆಕ್ಕ ಹಾಕಬ್ಯಾಡ ತಪ್ಪು ಸರಿ ಹೊತ್ತು ಹೊತ್ತಿಗೊಮ್ಮೆ ಮತ್ತು ರಾಶಿ ಸುರಿ ಕಣ್ಣ ತುಂಬಿಕೊಂಡೆ ಕಾದಂಬರಿ ನಂಗೆ ನಿನ್ನದೊಂದು ಧ್ಯಾನ ಈಗ ಬರೀ ಸೂರ್ಯನು ಚಂದ್ರನು ಕಿತ್ತು ತಂದೇನು ಈ ನಿನ್ನ ಕೋಣ್ಯಾಗ ದೀಪ ಮಾಡಿಡಲ ಕೈನ್ನೂ ಏನೋ ನಿನ್ ಗುಂಗೆ ನಂಗೆ ನೆತ್ತಿಗೆ ಹತ್ತೈತಿ ಯಾಕೋ ನಿನ್ ಕನ್ಸೆ ನಂಗೆ ಮುತ್ತಿಗೆ ಹಾಕೈತಿ ನೀ ನನ್ನ ನೋಡಿದರ ಹಿಂಗ ನಾ ನಿನ್ನ ನೋಡಲ್ ಹೇಳ ಹೆಂಗ ನೀ ಹಿಂಗ ನಾಚಿದರೆ ಹೆಂಗ ನೀ ಸಿಕ್ಕ ಮ್ಯಾಲೆ ಜೀವನ ಅವಲಾಗೈತಿ ಆ ನಿನ್ನ ಬಾಲೆ ಚುಮ್ಕಿ ನನ್ನ ಕಣ್ಣು ಕುಕ್ಕಿ ಹುಚ್ಚು ಕುದುರೆ ಹತ್ತಿದಂತೆ ಮನ್ಸು ಗಿಚ್ಚು ಗಿಲಿಗಿಲಿ ನೋಡ್ರಿ ಅಧ್ಯಕ್ಷರ ಇಷ್ಟು ದಿನ ಒಂದು ಕೋಟೆ ಕಟ್ಕೊಂಡು ಸಿಂಹಾಸನದ ಮೇಲೆ ರಾಜರಂಗ್ ಮೆರೆದಾಡಿದ್ರಿ ಆದ್ರೆ ಈಗ ಆ ಸಿಂಹಾಸನಕ್ಕೆ ಒಂದು ಧಕ್ಕೆ ಬಂದೈತ್ರಿ. ಯಾಕ್ರಿ ಸಾಹೇಬ್ರ ಏನಾರೇ ಮುಟ್ಟಾಡಕತ್ತೀರಿ? ನಿಮ್ಮೂರ್ ಸುತ್ತಮುತ್ತ ಇರೋ ಸರ್ಕಾರಿ ಶಾಲೆಗಳಿಗೆ ಬರೋ ಅನುದಾನನ ಸರಿಯಾಗಿ ಉಪಯೋಗ ಆಗ್ತಿಲ್ಲ, ಅದರಿಂದ ಎಷ್ಟೋ ಶಾಲೆಗಳು ಮುಚ್ಚಿ ಹೋಗ್ಯಾವ, ಅದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ನಿಮ್ಮೂರಾಗಿನವ್ರೆ ಕಂಪ್ಲೇಂಟ್ ಕೊಟ್ಟಾರ. ಯಾರ್ರಿ ಅವ? ನಮ್ಮೂರನ್ನ ಕಂಪ್ಲೇಂಟ್ ಕೊಡವ? ನೋಡ್ರಿ ಸರ, ನಮ್ಮ ಸುತ್ತಮುತ್ತ ಹಳ್ಳ್ಯಾಗ 10ರಿಂದ 15 ಶಾಲೆಗಳು ಅನುದಾನ ಸಿಗದ ಅಭಿವೃದ್ಧಿ ಆಗದ ಮುಚ್ಚೋಗ್ಯಾವ. ಆ ಶಾಲೆಗೆ ಬರೋ ಶಿಕ್ಷಕರೆಲ್ಲ 2 ದಿನಕ್ಕಿಂತ ಜಾಸ್ತಿ ದಿನ ಉಳಿಯಂಗಿಲ್ರಿ. 2023ರ ಅಂಕಿ ಅಂಶದ ಪ್ರಕಾರ ನಮ್ಮ ರಾಜ್ಯದಾಗ 48,066 ಸರ್ಕಾರಿ ಶಾಲೆಗಳಿದ್ದು 2024ರ ಅಂಕಿ ಅಂಶದ ಪ್ರಕಾರ ಅದ್ರಾಗ 567 ಶಾಲೆಗಳು ಕಂಪ್ಲೀಟ್ ಆಗಿ ಮುಚ್ಚೋಗ್ಯಾವ. 1,800 ಶಾಲ್ಯಾಗ 10ಕ್ಕಿಂತ ಕಡಿಮೆ ಮಕ್ಕಳದಾರ. 13,800 ಶಾಲ್ಯಾಗ 25ಕ್ಕಿಂತ ಕಡಿಮೆ ಮಕ್ಕಳದಾರ ಅನ್ನೋ ಕಾರಣಕ್ಕೆ ಮಾಡೆಲ್ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮರ್ಜ್ ಮಾಡೋ ಪ್ರಯತ್ನ ಮಾಡಕತ್ತಾರ. ಕೆಲವು ಶಾಲ್ಯಾಗ ನೀರಿನ ವ್ಯವಸ್ಥೆ ಇಲ್ಲ, ಇನ್ನು ಕೆಲವು ಶಾಲ್ಯಾಗ ಶೌಚಾಲಯಗಳಿಲ್ಲ.
ಇದಕ್ಕೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮಕ್ಕಳಿಗೆ ಪಾಠ ಮಾಡೋಕೆ ಶಿಕ್ಷಕರಿಲ್ಲ. ಇದೇ ಥರ ಎಲ್ಲ ಶಾಲೆಗಳು ಹಾಳಾಗಿ ಪುಂಡ ಪೋಖರಿಗಳಿಗೆ ಅಡ್ಡ ಆಗ್ಯಾವ. ಹಿಂಗಾದ್ರ ಉಳಿದ ಶಾಲೆಗಳೆಲ್ಲ ಮುಚ್ಚೋಕ್ಕವ. ನಮ್ಮ ರಾಜ್ಯದ ಬಡ ಮಕ್ಕಳೆಲ್ಲ ಅನಾಕ್ಷರಸ್ಥರಾಗಿ ಉಳ್ಕೊಳ್ತಾರ. ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತೀನಿ, ತಾವು ದೊಡ್ಡ ಮನ್ಸು ಮಾಡಿ ಕೈ ತಪ್ಪು ಹೋಗ್ತಿರೋ ಶಾಲೆಗಳೆಲ್ಲ ಉಳಿಸ್ಕೊಡ್ಬೇಕ್ರಿ ಸರ. ನೀವು ನನಗೆ ಭಾಳ ಬೇಕಾದವ್ರು ಇದ್ದೀರ ಅಂತ ನಿಮಗೆ ನಾ ಹೇಳತ್ತೀನಿ. ಈ ಪ್ರಾಬ್ಲಮ್ನ ಜಲ್ದಿ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಮತ್ತೆ ಹೆಂಗ್ರಿ ಅಧ್ಯಕ್ಷ, ಆಕಿನೊಂದು ಕೈ ನೋಡ್ಕೊಂಡ್ ಬರ್ಲಿ. ದುಡುಕ್ ಬ್ಯಾರಲೆ ತಮ್ಮ, ತಿಳ್ಕೊಳಂಗ ಮೊದಲು ತಿಳಿಸ್ಕೊಳ್ಬೇಕು. ಆಕ ತಿಳ್ಕೊಳ್ಳಲ್ಲ ಅಂದ್ರೆ ಆಕ ನೋಡಿ ಈ ಥರ ತಿಳ್ಕೊಬೇಕು, ಹಂಗೆ ಮಾಡ್ಬೇಕು. ಮಾಸ್ಟರ್ ಮಗಳಕ್ಕೆ ತಿಳ್ಕೊಳ್ಳೋ ಬುದ್ಧಿ ಐತಿ. ಯಾರ್ದೇನೋ ಹೋಗ್ಬರ್ತೀನಲ್ಲ ಊರ್ಗ, ನಾ ಸ್ವಲ್ಪ ತಿಳಿಸಿ ಹೇಳ್ತೇನೆ. ತಿಳ್ಕೊಳ್ಳಲ್ಲ ಅಂದ್ರೆ ಮತ್ತೆ ನೋಡೋಣ. ಅಲ್ಲಿ ತನ ನೀ ಯಾಕೆ ಸುದ್ದು ಹೋಗ್ಬೇಡ, ತಿಳಿದಿಲ್ಲ? ಆತ್ರಿ. ತಿಳ್ಕೊಂಡ್ರಿ ಮಗ. ಬರ್ತೇನ್ರಪ್ಪ, ಬಾಡಿ ಕರೆಗೆ ಬರ್ರಿ. ಏನೇ ಹೇಳೋಣ, ಸೂಪರ್ ಪಾರ್ಟಿ ಮಾಡಕ್ಕಂತ ಹೇಳಿ ಮಾಡ್ಸಿನ ಜಾಗ ಆಯ್ತು ನೋಡೋಣ. ನಿಮಗೆ ಯಾರು ಕಿರಿಕಿರಿನ ಇರಂಗಿಲ್ಲ. ಲೇ, ಎಲ್ಲ ನಮ್ಮ ಅಧ್ಯಕ್ಷನ ಆಶೀರ್ವಾದ ಲೇ. ಚಲೋ ನಡೀತಿ ಸರ್ಕಾರಿ ಶಾಲೆನ ಹದಗೆಡಿಸಿ ಊರಾಗಿನ ಮಕ್ಕಳನ್ನೆಲ್ಲ ತನ್ನ ಪ್ರೈವೇಟ್ ಶಾಲೆಗೆ ಬರಂಗೆ ಮಾಡಿ, ಆ ಕಡೆ ಪ್ರೈವೇಟ್ ಸ್ಕೂಲ್ ಡೊನೇಷನ್ನು ಬಾರಿಸಿ, ಈ ಕಡೆ ಸರ್ಕಾರಿ ಶಾಲೆ ಅನುದಾನನೂ ಬಾರಿಸಿ ತನ್ನ ಡಬ್ರಿ ತುಂಬಿಸ್ಕೊಳಕತ್ತಾನ. ತಿಳ್ಕೊಳ್ರಲೇ. ಮತ್ತಿಲ್ಲಿ ನಾವು ಮಾತಾಡಿದ ಅಧ್ಯಕ್ಷರಿಗೆ ಗೊತ್ತಾದ್ರ, ಅವನು ಗೊತ್ತಾದ್ರ ನನಗೆ ಚಪ್ಪಲ್ ತೊಗೊಂಬಡಿತಾನ. ನಾನು ನಿಮಗೆಲ್ಲ ಅದೇ ಚಪ್ಪಲ್ಗ ಏಲ್ ಹಚ್ಕೊಂಬಡಿತೀನರಲ್ಲೇ. ನನ್ನ ಬೇಬಿ. ಹಾಯ್ ಬೇಬಿ. ಸ್ವಲ್ಪ ಕೆಲಸ ಆಯ್ತು, ನಾಳೆ ಮಿಸ್ ಮಾಡ್ದೆ ಬರ್ತೀನಿ. ಓಕೆ ಬಾಯ್ ಬೇಬಿ, ಖಂಡಿತ ಬರ್ತೀನಿ ಚಿನ್ನಿ. ಏನಣ್ಣ ಆಕೆ ನೀ ಅಂದ್ರೆ ಹೆಂಗೆ ಮಾಡ್ಕೊತಾಳ, ಡೀಪ್ ಲವ್ ಬಿಡಿ ನಿಂದು. ಮಂಗ್ಯಾಕೆ ಯಾ ಲವ್ ಇಲ್ಲ, ಯಾ ಬದನೆಕಾಯಿ ಇಲ್ಲ. ನಂಗೆ ಲವ್ ಅಂದ್ರೆ ಆಗಲ್ಲ, ಯೂಸ್ ಅಂಡ್ ಥ್ರೋ ಅಷ್ಟೇ. ಈಗ ಇದೇನು ಗ್ಲಾಸ್, ಇದ್ರೊಳಗೆ ಏನೈತಿ? ಅಮೃತ. ಅಮೃತ. ಇದು ಕುಡ್ದಾದ್ಮ್ಯಾಗ ಏನ್ ಮಾಡ್ತೀವಿ? ವೇಸ್ಟ್ ಅಂತ ಹೋಗಿತೀವಿ. ಆಕಿನೂ ಹಂಗ, ಆಕೆ ಒಳಗಿರೋ ಅಮೃತ ಸೌದ ಮ್ಯಾಗ ಖಾಲಿ ವೇಸ್ಟ್ಲೆಸ್ ಅಂತ ಇಚ್ಚಕ್ಕಿ ಹಿಂಗ ಹೋಗದ್ ಬಿಡದ. ನೀ ಬೆಂಕಿ ಬಿಡೋಣ. ಲೇ ಶಿವ, ಅಣ್ಣ ಅದೇನ್ ಕಿರಿಕಿರಿ ಆಗಿಂದ? ಅದು ಜುಗಲ್ ಬಂದಿ ಆಯ್ತಣ್ಣ. ಮಾಸ್ತರ್ ಮಗಳು ಬಂದಿರ್ತಾಳೆ, ನಡೀಲಿ. ನಾನು ಅವಳ ನೋಡೇ ಬಿಡ, ನಡೀಲಿ. ನಾನು ನನ್ನದು ಎನ್ನುತ್ತಿದೆಯಲ್ಲ, ನಾನು ನನ್ನದು ಎನ್ನುತ್ತಿದೆಯಲ್ಲ, ನೀ ಹೋದ ಮ್ಯಾಲ ಇದು ಯಾರ ಪಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ಕೇಳಿಲ್ಲ, ಬಾರಿ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ ಅಂತ ಇಟ್ರ. ನೀ ಯಾರ ಹೊಲ ಯಾರ ಮನಿ ಅದನ್ನ ಬಿಡ, ಇಲ್ಲೇ ಸವಾಲ್ ಹಾಡ. ಆಯ್ತು, ನಾನು ನೋಡೇ ಬಿಡ್ತಾನೆ. ಮಗನ ಇವತ್ತ ನಿನ್ನ ಥಂಡಿನ ಬಿಡ್ಬೇಕ, ನೋಡ್ಬೇಕ. ಸ್ವರ್ಗಕ್ಕ ನಾ ಕಿಚ್ಚ ಹಚ್ಚೇನ, ಬೊಗಶ್ಯಾಗ ಚಂದ್ರನ ಥರಲೇನ,
ನನ್ನ ಹುಡುಗಿ ನಿನ್ನ ಹೆಂಗ ಬಿಡ್ತೇನ ನಿನಗಾಗಿ ನಾ ಜನ್ಮ ಕೊಡತೇನ ಸ್ವರ್ಗಕ್ಕ ನಾಕಿತ್ತ ಹಚ್ಚೇನ ಬಗಸ್ಯಾಗ ಚಂದ್ರನ ತರಲೇನ ಬೊಗಸ್ಯಾಗ ಚಂದ್ರನ ತರ್ತಾನತ್ ನೋಡ್ರಿ ಇವ್ ಅಗಸ್ಯಾಗ ಅಂದಿಡಿ ಅವಾಗನ ಮಾರಿ ನೋಡ್ಕೊಂಡಿನ ಮಾರಿ ನಿನ್ನ ಸ್ವರ್ಗಾನ ನರಕ ಮಾಡ್ತೇನ ನನ್ನ ಹುಡುಗಿನ ಹೊತ್ತಗೊಂಡ ಒಕ್ಕೇನ 10 ಮಂದ್ಯಾಗ ಹಸಿಮನಿ ಇರ್ತೇನ ಕೊಳ್ಳಾಗ ಕರಿಮನಿ ಕಟ್ಟತೇನ ಸ್ವರ್ಗಾನ ನರಕ ಮಾಡ್ತೇನ ನನ್ನ ಹುಡುಗಿನ ಹೊತ್ತಗೊಂಡ ಹೊಕ್ಕೇನ ಏ ಕರ್ಮಣಿ ಕಟ್ತಾನಂತ ಕರ್ಮಣಿ ಕಟ್ಟವನು ಮಾರಿ ನೋಡ ಮೊಬೈಲ್ ಎರಡು ಕಾಲಾಗ ಕಾಲ್ಮರಿಗೆ ಹಾಕೋ ಕಾಲ್ಮರಿಗೆ ಚುಕ್ಕಿ ಚಂದ್ರನ ತಂದ ಕೊಡಲೇನ ಕೈಯಾಗ ತಲಿ ಮ್ಯಾಲ ಹೊತ್ತ ಹುಡುಗಿ ಬೆರೆಸತೇನ ಊರಾಗ ಚುಕ್ಕಿ ಚಂದ್ರನ ತಂದ ಕೊಡಲೇನ ಕೈಯಾಗ ತಲಿ ಮ್ಯಾಲ ಹೊತ್ತ ಹುಡುಗಿ ಬೆರೆಸತೇನ ಊರಾಗ ಅಳತಿ ಇಲ್ಲದ ಪ್ರೀತಿ ಐತಿ ಗೆಳತಿ ನಿನ್ನ ಮ್ಯಾಗ ತೂಗು ಮಂಚ ಹಾಕಿ ತೂಗ ತೇನ ಹುಡುಗಿ ಮನಿಯಾಗ ಸ್ವರ್ಗಕ್ಕ ನಾಕಿತ್ತ ಹಚ್ಚೇನ ಬಗಸ್ಯಾಗ ಚಂದ್ರನ ತರಲೇನ ಮನಿಗೆ ಮಗ ಅಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ ಕೇಳಿಲ್ಲ ಆಕೆ ಅವತ್ತಿದ್ರು ನನ್ನಾಕೆ ನನ್ನ ಹುಡುಗಿನ ಎದುರಾಗ ಕಡಿಮೆಯದನಿ ಹೇಳ ಬಳಕು ಬಳ್ಳಿ ಅಂತ ನಡಕ ಹಕಲೇನ ರಥದ ಹರಳ ನನ್ನ ಹುಡುಗಿನ ಎದುರಾಗ ಕಡಿಮೆಯದನಿ ಹೇಳ ಬಳಕು ಬಳ್ಳಿ ಅಂತ ನಡಕ ಹಕಲೇನ ರಥದ ಹರಳ ಅಪ್ಪಿ ತಪ್ಪಿ ನಂಬಬ್ಯಾಡ ಬರಿ ಹೇಳತಾನ ಸುಳ್ಳ ಸಾವಿರ ಸುಳ್ಳ ಹೇಳು ಸರದಾರಗ ಆಗ ಬ್ಯಾಡ ಮಳ್ಳ ನಿನ್ನ ಸ್ವರ್ಗಾನ ನರಕ ಮಾಡ್ತೇನ ನನ್ನ ಹುಡುಗಿನ ಹೊತ್ತಗೊಂಡ ಹೊಕ್ಕೇನ ಬರೇ ಸುಳ್ಳನ ಅದ್ರ ಕಡಿಮಿಲ್ಲ ಇದ್ರ ಕಡಿಮಿಲ್ಲ ಅಂತಿ ಮದ್ವಿ ಗಂಡಗ ಅದ ಇಲ್ಲ ಅನ್ನೋಂಗದಿ ಕೇಳಿಲ್ಲ ಹಂಗ ಸ್ವಾತಿ ಮೊತ್ತ ಹಾಕ್ತೇನಿ ಮುಗುತಿ ನತ್ತ ಹುಚ್ಚನಾಗಿ ತಿರುಗುವಂತಿ ನಮ್ಮನ್ನ ನೋಡಿ ಊರು ಹೊತ್ತ ಸಾಗರದ ಸ್ವಾತಿ ಮುತ್ತ ಹಾಕ್ತೇನಿ ಮುಗುತಿ ನತ್ತ ಹುಚ್ಚನಾಗಿ ತಿರುಗುವಂತಿ ನಮ್ಮನ್ನ ನೋಡಿ ಊರು ಹೊತ್ತ ಕಲಸಿನ್ಯಾಗ ನಡೆಸಿದರ ನಿನ್ನ ಕಚ್ಚ ಕಚ್ಚ ಕಡಿತೇನ ನೋಡುವಂತಿ ಹೋಗ್ಲೆ ಮಗನ ನಾಕಿನ ಹೆಂಗ ಇಡ್ತೇನ ಸ್ವರ್ಗಕ್ಕ ನಾಕಿತ್ತ ಹಚ್ಚೇನ ಬಗಸ್ಯಾಗ ಚಂದ್ರನ ತರಲೇನ ಏ ಏನ 6 ಹಡದಾಕಿ ಮುಂದೆ 3 ಹಡದಾಕಿ ಬಂದು ಮುರ್ಕ ಮಾಡಿದ್ಲಂತ ಹಂಗಾತ್ ನಿನ್ನ ಬಾಳೆ ಕೇಳಿಲ್ಲ ನನ್ನ ಹುಡುಗಿ ತಂಟೇಕ ಬಂದ್ರ ಹೋಗದ ಹುಗ್ಗಿ ಉಣ್ಣತೇನ ನಿನಗ್ಯಾವ ಹುಡುಗಿ ಬೀಳ್ತಾಳ ಹೋಗಲೇ ಹೂಂತಿನ ಮಾರ್ಯವನ ನನ್ನ ಹುಡುಗಿ ತಂಟೇಕ ಬಂದ್ರ ಹೋಗದ ಹುಗ್ಗಿ ಉಣ್ಣತೇನ ನಿನಗ್ಯಾವ ಹುಡುಗಿ ಬೀಳ್ತಾಳ ಹೋಗಲೇ ಹೂಂತಿನ ಮಾರ್ಯವನ ನಿನ್ನ ಮರತ ಮನಿಯಾಗ ಕಡಿಮೆ ಮಾಡ್ಯಾರೋ ಅಣ್ಣ ಜಲ್ದಿ ಜಾಗ ಖಾಲಿ ಮಾಡ್ಲೇ ಕಲಾಟನ್ನ ನಿನ್ನ ಸ್ವರ್ಗಾನ ನರಕ ಮಾಡ್ತೇನ ನನ್ನ ಹುಡುಗಿನ ಹೊತ್ತಗೊಂಡ ಹೊಕ್ಕೇನ ವಾವ್ ಸೂಪರ್ ಗಣೇಶ ಬಾಯಿಲಿ ಎಷ್ಟು ಚಲೋ ಮಾಡಿ ಅಲ್ಲ ಹಾ. ಒಂದ್ ರಾತ್ರಿ ಪೂರ ಕುಂತೀನಿ ಇದಕ್ಕೆ
ಊರ್ನಾಗಿರೋ ಎಲ್ಲೋರ್ ಮದ್ವೆಗ ನೀನೇ ಪೆಂಡಲ್ ಹಾಕ್ತಿ. ಎಲ್ರೂ ಹೇಳ್ತಾರ ಭಾಳ ಚಲೋ ಡೆಕೋರೇಷನ್ ಮಾಡ್ತಿ ಅಂತ. ನಮ್ಮ ಮದ್ವೆಗೆ ಹೆಂಗ್ ಮಾಡ್ತಿ? ಏನ ನಮ್ಮ ಮದುವೆಗೆ ವಿದ್ಯಾ ಅದು ಯಾವ ಲೆವೆಲ್ಗೆ ಇರ್ತೈತೆ ಅಂದ್ರೆ ಇಡೀ ಊರಾಗ ನಮ್ಮಂಗೆ ಯಾರೋ ಮದುವೆ ಆಗಿರಬಾರ್ದು. ಆ ಸೂರ್ಯನ ಬಿಸಿಲು ನಿನ್ನ ಮ್ಯಾಲೆ ಬೀಳ್ದಿರುವಂಗೆ ನಾನು ಪೆಂಡಾಲ್ ತಡಿಬೇಕು. ಅಷ್ಟ ಅಲ್ಲ, ನಮ್ಮ ಮದುವೆಗೆ ಹಚ್ಚಿದ ಸೌಂಡ್ ಇಡೀ ಊರು ತುಂಬ ಕೇಳಿಸ್ತಿರ್ಬೇಕು. ಅಷ್ಟು ದೊಡ್ಡ ಪೆಂಡಾಲ್ದಾಗ ಇಷ್ಟು ಗರ್ಭದ ಗುಡಿಗತೆ ಮಾಡಿ ನಿನ್ನ ಕಣ್ಣಿಗೆ ಕಾಡಿಗೆ ಹಚ್ಚಿ, ಗಲ್ಲಕ್ಕೆ ಅರ್ಶಿನ ಹಚ್ಚಿ, ತಲೆಗೆ ಹೂ ಇಟ್ಟ, ನಿನ್ನ ಕೈಯಾಗ ಬಳಿ ತೊಡಿಸಿ ರೇಷ್ಮೆ ಸೀರೆ ಉಡಿಸಿದ್ರೆ ದೇವತೆಗತೆ ಕಾಣಬೇಕು ನೀ. ಬಂದ್ ಮಂದಿದೆಲ್ಲ ದೃಷ್ಟಿಯಾಗಿ ಬಾಳಿ ಗಿಡ ಬಾಡಿರ್ಬೇಕು. ಹಂಗ ಶೃಂಗಾರ ಮಾಡಿಸ್ತೀನಿ. ನಾವಿಬ್ರು ಕೈ ಹಿಡ್ಕೊಂಡು ಸಪ್ತಪದಿ ತುಳಿಯಾಕತ್ರ ಸಾಕ್ಷಾತ್ ಆ ಶಿವ ಪಾರ್ವತಿನ ಬಂದು ಆಶೀರ್ವಾದ ಮಾಡಿರ್ಬೇಕು. ನಮ್ ದೋಸ್ತ ರೆಡಿ ಮಾಡಿರೋ ರಥದಾಗ ನಮ್ಮಿಬ್ರು ಮೆರವಣಿಗೆ ಹೊಂಟಿತಂದ್ರೆ ಇಡೀ ಊರ ಬಾಯಿ ಕೈ ಹಚ್ಕೊಂಡಿರ್ಬೇಕು. ಅಷ್ಟ ನೀ ಹೇಳದ್ ನೋಡಿದ್ರ ನಂಗೆ ಹೀಗೆ ಮದ್ವೆ ಆಗ್ಬೇಕನ್ಸತ್. ನೀ ಹೂ ಅಂದ್ರೆ ಸದ್ಯ ರೆಡಿ ಮಾಡಿಸ್ಬಿಡ್ತಾನೆ. ಮಾಡಿಸ್ಲ? ಅಷ್ಟ್ ಪ್ರೀತಿ ಮಾಡ್ತೀನಿ ನಂಗ. ಕೇಳ್ತೇನ ಮತ್ತ? ಗಣೇಶ, ನಾ ಏನಾದ್ರೂ ಡಿಸಿಷನ್ ತಗೊಂಡು ಅದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರ? ನಿಂಗ್ ಪ್ರಾಬ್ಲಮ್ ಆಗಕ್ ಬಿಡಂಗಿಲ್ಲ. ಆಯ್ತಂತ ಇಟ್ಕೋ. ಅಷ್ಟೇ ಮೇರಿ ಬಂತಂದ್ರೆ ನಿನ್ ಸಲ ಜೀವ ಕೊಡ್ತೀನಿ. ಅದ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನಾ ಹೇಳಿದ ಹಂಗಲ್ಲ. ನೀ ಯಾವತ್ತು ನನ್ ಜೋಡಿರ್ಬೇಕ, ನಿನ್ ಕೈ ಯಾವತ್ತು ನನ್ನ ಕೈಯಾಗಿರ್ಬೇಕಂತ ಹೇಳತ್ತೀನಿ. ಒಂದ್ ನಿಮಿಷ. ಏನಿದೆ ಬುಕ್? ಅದಕ್ಕೆ ಬುಕ್ಕ ಹೇಳ್ತೀನಿ ತಗೋ. ಇದು ನಿನ್ ಕೈ. ಏನ್ ನೋಡ, ಇದು ನನ್ ಕೈ. ನಾನ್ ನಿನ್ ಜೊತೆ ಇರ್ಲಿ ಇರ್ಲಾತೆ ಹೋಗ್ಲಿ, ಈ ಚಿತ್ರದಾಗ ಇದ್ದಂಗ ನಿನ್ ಕೈಯಾಗ ಯಾವಾಗ್ಲೂ ನನ್ ಕೈ ಇರ್ಬೇಕ. ಚೆಂಡು ಹೂವ ಗುಲಾಬಿ ಹೂವ ತಂದಾಳ ನಮ್ಮವ್ವ. ಏನ್ವಾ ಎಲ್ಲ ಬ್ಯಾರನ ಕಾಣತತ್ಲೆ? ನಾಳೆ ಕನ್ನಿ ನೋಡಕ್ ಹೊಂಟೀವಿ. ಕನ್ಯಾ? ಆ ಡುಮ್ಮಿ ಲಕ್ಷ್ಮಿನ? ಮಾಸ್ಟರ್ ಮಗಳ ವಿದ್ಯಾನ. ಹಂಗ್ಯಾವ ಸಡನ್ ಆಗಿ? ಸಡನ್ ಆಗಿ ನಿಂಗ್ ಲವ್ ಆಯ್ತು. ಸಡನ್ ಆಗಿ ಬಂದ್ ನನಗೆ ಹೇಳ್ದಿ. ನಾಳೆ ಶಾಸ್ತ್ರದ ಪ್ರಕಾರವಾಗಿ ಸಡನ್ ಆಗಿ ನೋಡಕ್ ಹೋಗ್ತಿದೀವಿ ಕನ್ಯನ್ನ. ಸಡನ್ ಆಗಿ ಅದಿ ಮೇಲೆ ಶಾದಿ ಮಾಡಿಗಿಡಿ ಮತ್ತೆ? ಹಂಗಾಗಂಗಿಲ್ಲ. ಮದ್ವೆ ಮಾತ್ರ ನಾನ್ ಜೋರಾಗಿ ಮಾಡಾಕಿ. ಓಕೆ, ಚಲೋ ತಯಾರಿ ಮಾಡಿಬಿಡ. ಯಾಕವ್ವ ಸುಮ್ಮ ಕುಂತಿ? ನಾ ಶಾಲಿ ಮಕ್ಳಿಗೆ ಪುಸ್ತಕ ಹೇಳಿದ್ನಲ್ಲ, ತರಲೇನ? ಖಾಲಿ ಆಗ್ಯಾವ, ತರಿಸ್ಕೊಡ್ತೀನಿ ಅಂದಾರ, ತಂದು ಕೊಡ್ತೀನಿ. ನಾಳೆ ನಾನು ಮದರ್ ಕಂಡಿಗೆ ಹೋಗ್ತೀನಿ. ಮಕ್ಕಳೆಲ್ಲ ಪುಸ್ತಕ ಕಾಯ್ತಿರ್ತಾರ. ಅದಿರಲಿ ಅಪ್ಪ, ನಿನಗೆ ಹೇಳಾರ್ದ ಒಂದು ಕೆಲಸ ಮಾಡೀನಿ. ಸರಿನೋ ತಪ್ಪೋ ಗೊತ್ತಾಗ್ತಿಲ್ಲ. ನೀನು ನನ್ನ ಮಗಳಲ್ಲೇನು? ಶಾಣೆ ಅದಿ, ಬುದ್ಧಿವಂತ ಅಲ್ಲೇನು? ಚಲೋ ಕೆಲಸನೇ ಮಾಡಿರ್ತಿ. ಅದೇನು ಹೇಳ? ಸರ್ಕಾರಿ ಸಾಲಿ ವ್ಯವಸ್ಥೆ ಎಲ್ಲ ಹಾಳಾಗ್ಬಿಟ್ಟವ. ಅದ್ರ ಬಗ್ಗೆ BO ಆಫೀಸರಿಗ ಕಂಪ್ಲೇಂಟ್ ಕೊಟ್ಟು ಬಂದೀನಿ. ಇದ್ರಾಗ ತಪ್ಪೇನೈತವ? ಒಳ್ಳೆ ಕೆಲಸನೇ ಮಾಡಿದ್ದಿ. ನಾನು ಈ ಸಲುವಾಗಿ ಸಾಕಷ್ಟು ಹೋರಾಟ ಮಾಡೀನಿ. ಆದರೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಕಣ್ಣು ಕಿವಿ ಎರಡೂ ಇಲ್ಲವ, ಬರೀ ಹೊಟ್ಟೆ ಒಂದಾಯ್ತು ನೋಡು. ಆಗಲಿ, ನೀನು ಹೋರಾಟಕ್ಕೂ ಜಯ ಸಿಗ್ಲವ್ವ. ನಾನು ನಿಂಗೊಂದು ಹೇಳಲಾರ್ದ ಕೆಲಸ ಮಾಡೀನಿ. ಅದು ಸರಿನೋ ತಪ್ಪ ನೀ ಹೇಳ. ಏನಪ್ಪ? ಅಲ್ಲವ್ವ, ನೀನು ಹೆಂಗ ಊರು ಕಾಳಜಿ ಮಾಡ್ತಾ ಹೋದರೆ ನಿನ್ನ ಕಾಳಜಿ ಮಾಡೋರು ಯಾರು? ಹೌದಲ್ಲ ಹೇಳು. ನಾನು ನಿಂಗೊಂದು ವರ ನೋಡೀನಿ. ವರ ಹೆಂಗದನ್ ಗೊತ್ತೇನು? ಅಪ್ಪ, ಅದು ಪೆಂಡಾಲ. ಪೆಂಡಾಲ? ಈಗ ಯಾಕವ್ವ ಪೆಂಡಾಲ? ಅವ್ರು ಬರೀ ನೋಡ್ಕೊಂಡು ಹೋಗ್ತಾರ. ಅಪ್ಪ, ಪೆಂಡಾಲ್ ಗಣೇಶನ್ನ ಲವ್ ಮಾಡತ್ತೀನಿ. ಅದು ನಿಂಗೆ ಹೇಳೋಷ್ಟ್ರಾಗ ನೀ ಹಿಂಗೆ ಮಾಡಿ ಯಾಕೆ ದುಡುಕ್ತಿ ಅಪ್ಪ? ಅವ್ವ, ನಾನು ಅವ್ರಿಗೆ ಮಾತು ಕೊಟ್ಟೀನಿ, ಒಲ್ಲೆ ಅನ್ಬೇಡವ್ವ. ಗಣಪತಿ, ಚಸ್ಮಾ ತೆಗಿಯ. ಗಣಪತಿ ಅಲ್ಲ, ಗಣೇಶ. ಸರಿ ತೆಗಿ. ತೆಗಿತ ನಿಮ್ಮ ಮುಂದಡಿ. ನಮಸ್ಕಾರ ಅಣ್ಣಾರ.
ನಮಸ್ಕಾರ ಮಾಮಾರ. ನೀರು ಕಾಲ್ ತಕೊಂಡ ಕೊಟ್ರ ಜಾಕ ಮಾಡಕ್ಕಲ್ಲ. ನಮಸ್ಕಾರ ಮಾಡಿ ಬಂದ್ಬಿಡು. ಸಣ್ಣ ಇದ್ರಿ ನೀನತ್ತು ದೊಡ್ಡ ಒಟ್ಟ ನಂಗೆ ಬಿಡ್ಬೇಕು ನೋಡ. ಸುಮ್ಮಿರು, ನಮಗ ನೋಡಕ್ ಬಂದಿಲ್ಲ, ಅವ್ನು ನೋಡಕ್ ಬಂದಾರು. ನೀ ಹಚ್ಚ ನಡೆಯಂಗಿಲ್ಲ ಹಚ್ಕೋತೀನಿ ತಡಿ ಬೇ. ನೋಡಪ್ಪ ಆಕಿನ ಚಂದ ಅದಾಳ, ಈಗ ಇರ್ತೀನಿ ನೋಡು. ಹ್ಞೂ ಆತಳ ಮರ. ಸುಮ್ಮನೆ ಆ ಕಡೆ ಅದು ಇದು ಅನ್ಬೇಡ. ಆಕಿ ನಿನಕಿಂತ ಬೆಳಗದಾಳು. ಹುಚ್ಚ ನಮ್ಮ ಕಲರ್ ಇದ್ದಿದ್ದು ನೋಡ್ತಾರ ಯಾರು? ಓಹೋ ನೋಡಲ್ಲಿ ನಿನ್ನ ನೋಡ್ತಿದ್ದಾನೆ. ಇವ್ರಿಬ್ರು ಒದ್ದು ಹೊರಗಾಕ್ಯವು. ಏಯ್ ಸುಮ್ಮನ್ ಕುಂದ್ರ. ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ನೋಡಿರ ಶಿವ ಪಾರ್ವತಿ ನೋಡ್ದಂಗ ಆಕೈತಿ. ನಿಮ್ಮಲ್ಲಿ ಯಾರು ಕೆಟ್ಟ ಕಣ್ಣು ಬೀಳ್ದಂಗಿರ್ಲಿ. ಒಟ್ಟ ನಾ ಕಣ್ ಮುಚ್ಚೋದೊಳಗ ನಿಮಗ್ 4 ಅಕ್ಕಿ ಕಾಳು ಹಾಕಿದ್ರೆ ಸಾಕು. ಇದ ನನ್ನ ಆಶೆಯಪ್ಪ. ಅಧ್ಯಕ್ಷರ ಹೇಳ ಶಿರ್ಷಿಯ ಹೇಳ. ನಮಗ್ ಟೆನ್ಷನ್ ಕೊಟ್ಟು ಆಕೆ ಅವನ ಜೊತೆ ಮದ್ವೆ ಮಾಡ್ಕೊಳಕ್ ತಯಾರಾಗಳ. ಅಲ್ಲೋರ ನಾಳೆ ನೋಡ್ದಾಗ ಬರ್ತೀನಿ ಅಂತ ಹೇಳಿಲ್ಲ ನಿನಗ. ಹಂಗಲ್ರಿ, ಬಿಟ್ರ ಮೈ ತಿಂತೈತ್ರಿ. ಅಲ್ಲಲ್ಲ ಹಂಗೂ ಅಲ್ಲ ಹಿಂಗೂ ಅಲ್ಲ, ಎಷ್ಟು ಹೇಳ್ಬೇಕಲ್ಲ ನಿನಗ. ಹೇಳಲ್ಲ ಫೋನ್ ಏನಂತಣ ಅಧ್ಯಕ್ಷರು? ಅವ್ರೇನ್ ಹೇಳ್ತಾರ, ಎಲ್ಲಾ ಕೆಲ್ಸಕ್ಕೂ ಅಡ್ಡ ಬರ್ತಾರ. ಸಮಾಧಾನ ಸಮಾಧಾನ ಅಂತ ಅವ್ರು ಹೇಳೋ ಮಾತೆಲ್ಲ ಕೇಳ್ಕೊಂಡ್ ಕೂತ್ರ ಕೆಲ್ಸ ಆಗಂಗಿಲ್ಲಲೇ. ನಾನ ಏನಾರ ಮಾಡ್ಬೇಕು. ಅಣ್ಣ ನಶೆ ಆದ್ಮೇಲೆ ಎಂತ ಮಾಡ? ನಶ ಇಳಿ ಅದ್ರೊಳಗ ಅವನ ಆಕಿ ನಶ ಇಳಿ ಬರ್ತೀನಿ. ಏ ಅದ್ನೇನ್ ಮಾಡ್ತೀವಿ ಸುಮ್ಮಿರ? ಏನ್ಪಾ ಶುರು ಮಾಡೋಣ್ರೆ? ಶುರು ಮಾಡ. ಓ ಅಣ್ಣ ನೀವು ಕುಂತಿಯಲ್ಲೋ ನೋಡಲ್ಲಿ. ಅಣ್ಣ ಏನಪ್ಪ ನೀನ್ ಲವ್ ಸ್ಟೋರಿ? ಕಟ್ಟು ಬೋರಿಂಗ್ಪಾ. ನಾ ಏನೇನೋ ಕನಸು ಕಂಡೀನಿ. ನೀವಿಬ್ರು ಲವ್ ಮಾಡಬೇಕು, ಅವ್ರ ಮನೆಯೊಳಗೆ ಒಪ್ಪಬಾರದು, ನೀವಿಬ್ರು ಓಡಿ ಹೋಗಕ್ಕೆ ರೆಡಿ ಆಗ್ಬೇಕು, ನಾವಿಬ್ರು ಕಾರ್ ತಂದು ನಿನಗೆ ಹೆಲ್ಪ್ ಮಾಡಬೇಕು, ನೀ ಬೊಮ್ಮತ್ತು ಹೋಗಿ ಕೊಲ್ಲಾಪುರಕ್ಕೆ ಸೆಟ್ಲ್ ಆಗ್ಬೇಕು. ನೀ ಏನು ಪೂರಾ ದಂಡಿಗೆ ಹೋಗಿಲ್ಲ. ನಮ್ಮವ್ವ ಗಟ್ಟಿ ಮಾಡಕ್ ಕರ್ಕೊಂಡು ಹೋಗಿ ಎಲ್ಲಿ ಯಾದಿ ಮೇಲೆ ಶಾದಿ ಮಾಡ್ತಾಳ ಟೆನ್ಷನ್ ಆಗಿತ್ತು ನನಗೆ. ಅಲ್ಲ ಮನುಷ್ಯಾಗ ಅದೃಷ್ಟ ಇರ್ಬೇಕು. ಏನ್ ತೀರ ಏನ ಮನೆ ಆದ್ರೂ ನೀ ಏನ ಅಣ್ಣ, ಎಲ್ಲಾರ್ಗೂ ಮಚ್ಚಿ 1 2 ಇದ್ರೆ ನಿನಗೊಂದು 12 13 ಇರ್ಬೇಕು ಬಿಡು. ಯಾಕ ನಿನಗಿಲ್ಲನ? ನಂದೆ ತಗೊಂಡು ಏನ್ ಸುಡ್ತಿ ಬಿಡು ಮರ್ರೆ.
ಬೆಳತನ ಹುಡುಕಾಡಿದ್ರು ಒಂದು ಮಚ್ಚ ಸಿಗಂಗಿಲ್ಲ. ಅಲ್ಲ ನಿನಗ್ ಮಚ್ಚಿ ಹುಡುಕಾಡ್ಬೇಕಂದ್ರ ಮಿನಿಮಮ್ 5-6 LED ಅದ್ರ ಜೋಡ 5-6 ಆಳ್ ಬಿಡ್ಬೇಕು. ಅಂದಾಗ ಏನ್ರಿ ಸಿಕ್ತಿಲ್ಲ ಇಲ್ಲ. ನನಗ ಲೈಟಾಗಿ ಅಸಹ್ಯ ಮಾಡಿದ ನೋಡು. ನಿನಗೇನು ಅಸಹ್ಯ ಮಾಡೋದು ಹೊಸಾದನು? ಹಂಗತ್ ಹೇಳಿ ಮತ್ತೆ ನೀವು ಹೊಡವಳ ಅಸಹ್ಯ ಮಾಡಿದ್ದಿ ಮತ್ತೆ ಬಾಟ್ಲಿ ಒಯ್ತಾನ ಮಾಡತ್ತಾರ ಅಷ್ಟೊತ್ನಾಗ. ಹೇ ನಮ್ಮ ಅಮ್ಮ ಫೋನ್ ಚ. ಹಲೋ ಗಣೇಶ. ಹಾ ನಿಮ್ಮ ನೋಡಿರ ಶಿವ ಪಾರ್ವತಿ ನೋಡ್ದಂಗೆ ಆಕೈತಿ. ನಾ ಕಣ್ ಮುಚ್ಚೋದ್ರೊಳಗ ನಿಮಗೆ 4 ಅಕ್ಕಿ ಕಾಳು ಹಾಕಿದ್ರೆ ಸಾಕು. ಇದ ನನ್ನ ಆಶೆಯಪ್ಪ. ಭಾಳ ಓವರ್ ಆಕ್ಟಿಂಗ್ ಮಾಡಬೇಡ್ರಿ, ಬಡ್ಸೊಂತೀರಿ. ಸತ್ತಕ್ಕೆ ಅವ್ರ ನಿಮ್ಮ ಅಲ್ಲೇನ ಸುಮ್ಮನೆ ನಮಸ್ಕಾರ ಮಾಡ್ರಿ. ಸೈಡ್ ಬರ್ರಿ. ಸೈಡ್ ಬರ್ರಿ. ಹೇಯ್ ಸ್ವಲ್ಪ ಏನ್ರಿ ವ್ಯವಸ್ಥೆ ಮಾಡೋಗ್ರು. ವ್ಯವಸ್ಥೆ ಮಾಡೋಗ್ರಿ. ವ್ಯವಸ್ಥೆ ವ್ಯವಸ್ಥೆನ ಬಿಟ್ಟು ಬಂದಿವಲ್ಲ ಅಲ್ಲಿ. ಅದಲ್ಲೂ ಆ ಮುದುಕಿದ ಏನ್ರಿ ವ್ಯವಸ್ಥೆ ಮಾಡೋಗ್ರು. ಮುದುಕಿದ ನಡಿ 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 ನಡಿ. ಚಾ ತೊಂಬರ್ಲಿ ಸ್ವಲ್ಪ. ನಾ ತೊಂಬರ್ತೀನಿ. ಪುಣ್ಯ ಹತ್ಲಿಪ್ಪ ನಿನಗ. ನೀ ಹಿಂಗೆ ಬೇಜಾರಾಗಿ ನಿಂದಿರ್ಬೇಡ, ನಂಗೆ ನೋಡಕ್ ಆಗಂಗಿಲ್ಲ. ಅಜ್ಜಿ ಸತ್ತಾಳ, ಬೇಜಾರಾಗಂಗಿಲ್ಲೇನ? ಐ ಮತ್ತೇನಕ್ಕೆ ಈ ವಯಸ್ಸಿನಾಗ ಒಲಿಂಪಿಕ್ಸ್ ಒಳಗೆ ಓಡಕ್ಕಿದ್ಲನ? ವಯಸ್ಸಾಗೈತೆ ಹೋಗ್ಯಾಳ, ಹೋಲ್ ಬಿಡು. ನೀ ಖುಷಿಯಾಗಿರ್ಬೇಕು. ನಾನು ಹಿಂಗೆ ಖುಷಿ ಪಡಿಸ್ಲೆ ಬಾಲಿಕ್ದಾಗ. ತಲೆ ಕೆಟ್ಟೈತೆ ನಿಂಗ? ಯಾರು ನೋಡತ್ತಿಲ್ಲ ಬಾರ. ಎಲ್ಲ ಬಿಡು. ವಿದ್ಯಾ ಒಂದಿಟ್ಟ ವಿದ್ಯಾ. ಏಯ್ ಕುರ್ಚಿ ಅಲ್ಲೇ ಕಿಟ್ಟು ಈ ಕಡೆ ತೊಂಬ. ಇನ್ನೊಂದು ಸ್ವಲ್ಪ ಮ್ಯಾಲ್ ಜಗ್ ಕಟ್ಟು ನೋಡಲ್ಲಿ ಜೋತ್ ಬದೈತಿ. ನೋಡಿ ಬ್ಯಾನರ್ ಹೆಂಗ್ ಮಾಡ್ಸೀನಿ ಅಲ್ಲ ಅಣ್ಣ. ಬ್ಯಾನರ್ದಾಗ ಎಷ್ಟು ಚಂದ ಕಾಣತ್ತೀವು. ನಮ್ಮ ಫೋಟೋ ಇನ್ನೊಂದು ಚೂರು ದೊಡ್ಡ ಆಗೋದಿತ್ತಲ್ಲ. ನೀನು ಸುಮ್ಮ ಹೋಗ್ಯೋ ಲಾತಿ ತಿಂದ ಹೋಗ್ಯೋ. ಎದಕ್ಕೆ ಚಂದ ಆಗಿಲ್ಲಣ್ಣ? ತಿತ್ತಿ ನೀನು ಗ್ಯಾರಂಟಿ ತಿತ್ತೀನ. ಮಂದ್ಯಾಗ ಹೇಳ್ತ ಮತ್ತೆ ಸುಮ್ಮ ಹೋಗ. ಇವ್ರು ಆಯ್ತು ಸತ್ತಂಗೆ ಮಾಡ್ತಾನೆ. ಹೋದಾರ ದೇವರು, ಉಳಿದವ್ರ ಪಾಪಗಳು. ಹಿಡಿಪ ತಾಪಲ್ಲೆ. ಪುಣ್ಯ ಮಾಡಿದ್ಲಾಕಿ.
ಎಂಥ ಸಾಪ ಅಜ್ಜಿ ಕಳ್ಕೊಂಡು ದುಃಖದಾಗದೀವ ಮಾರಿನ ಹಿಡಿದು ಹೋಗೋದಲ್ಲವ ಸೋತಗದ ಮನಿ ಏನು ಹೇಳವ್ವ ಆದರೂ ನೀ ಹುಡುಗರು ತಿಳುವಳಿಕೆ ಹೇಳಕ್ಕಿವ ನೀನು ಯಾಕೆ ದಡ್ಡತನ ಮಾಡಿವ ತಲೆಯಾಗಿನ ಮೆದುಳು ಎಲ್ಲಿ ಜಾರ್ತವ ಅಲ್ಲ ನೋಡವ್ವ ಈ ಬದುಕಿನ್ಯಾಗ ಉಣ್ಣಾಕ ತಿನ್ನಕ್ಕಿದ್ದಷ್ಟೇ ಸಾಲದುಲ್ವ ರೊಕ್ಕ ಅಧಿಕಾರ ಬೇಕಾಗ್ತತವ ಅದು ಹಿರಿಯಾರೇ ಇರಲಿ ಕಿರಿಯಾರೇ ಇರಲಿ ಅಲ್ಲೇನ್ಲೆ ಹೌದ್ರಿ ಅವರು ಯಾರ್ದೋ ರೊಕ್ಕ ಯಾರೋ ತಿಂದ್ರೆ ನಿನಗೆ ಯಾಕವ ತ್ರಾಸು ಅಂಥವ್ರ ಕಡೆಗೆ ಅಂಥವ್ರ ಜೋಡಿ ಹೋಗಬಾರ್ದವ ಆಸ್ಪಾಸು ಬ್ಯಾರ್ಯಾರ ಮನೆ ಮಕ್ಕಳಿಗೆ ನೀ ಯಾಕೆ ತಲೆ ಕೆಡಿಸ್ಕೋತಿ ನಾಳೆ ನಿನ್ನ ಮಕ್ಕಳ ಬಿಡವ ಇಲ್ಲ ಆಕೆ ಕಂಪ್ಲೇಂಟ್ ಹೊಳ್ ತಗೋತಾಳ ನಮ್ಮ ಮಾಸ್ಟರ್ ಮಗನಂತ ನಾ ಹಿಂಗೆ ತಿಳಿಸಿ ಹೇಳಾಕತ್ತೀನವ ನಿನಗ ತಿಳಿದತಿ ಇನ್ನೊಂದು ಸೂತಕ ಚಲೋ ಆಗೋದಿಲ್ಲವ ಮಾಸ್ತರ್ ಮಗನಂಬೋದು ಮರ್ತು ಹೋಗ್ತತವ ಅವಕಾಶ ಐತಿ ಸಾವಕಾಶ ವಿಚಾರ ಮಾಡುವ ಬಟ್ರಿನವ ಮಾಸ್ತರ್ರ ಶುಭ ಕಾರ್ಯ ನಡಿಬೇಕಾದ ಮನೆ ಸೂತಕದ ಮನೆ ಆತಲ್ರಿ ಪಾಪ ವಿಷಯಗಳಿಗೆ ಜಾತಸ್ಯ ಮರಣಂ ಧ್ರುವಂ ಅಂತಾರ ಸಮಾಧಾನ ಮಾಡ್ಕೊಡ್ರಿ ಮಾಸ್ತರ ಅಲ್ಲ ಇವೇನು ನಮಗ್ ಕಡಿಮೆ ಕುಡಿ ಅಂತ ಹೇಳಿ ತಾನೇ ಎರಡು ಬಟ್ಲೆ ಇಟ್ಕೊಂಡ್ ಕೂತಲ್ಲ ಮತ್ತೆ ಏನ್ ಮಾಡ್ಬೇಕು ಅವ ಆ ಮುದಿಕ್ ಏನಾರ ಸಾಯ್ಲಿಲ್ಲ ಅಂದ್ರೆ ಫಸ್ಟ್ ನೈಟ್ ಒಳಗೆ ಬಿಸಿ ಇರ್ತಿದ್ದವ ಆಕೆ ಸತ್ತಾಳ ಅಂತೇಳಿ ಆ ಟೆನ್ಷನ್ ಕುಡಿಯಾಕತ್ತಾನವ ಏರ್ಸ ಇರ್ಲಿ ಸಮಾಧಾನ ಮಾಡ್ಕೋ ಏನೋ ಆಗಿಲ್ಲ ಸಮಾಧಾನ ಮಾಡ್ಕೋ ನಾ ಯಾಕೆ ಸಮಾಧಾನ ಮಾಡ್ಕೊಲ್ಲ ನಮ್ಮ ಆಯ್ ಸತ್ತಾಳ ಅವ್ರ ಆಯ್ ಸತ್ತಾಳ ಇರ್ಲಿ ನೀ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗತ್ತ ಏನು ಗೊತ್ತಾಕತಿ ಏನು ಗೊತ್ತಾಕತಿ ಅದ ನೀ ಫಸ್ಟ್ ನೈಟ್ ಸಂಬಂಧ ತಲೆ ಕೆಡ್ಸ್ಕೊಂಡಿಲ್ಲ ಫಸ್ಟ್ ನೈಟ್ ಸಲುವಾಗಿ ನಾ ಯಾಕೆ ತಲೆ ಕೆಡ್ಸ್ಕೊಲ್ಲ ನಾ ಮನಸ್ಸು ಮಾಡ್ರೆ ದುನಿಯಾ ಮಾಡಬೋದ ನೀ ಮನಸ್ಸು ಮಾಡ್ತಿ ಆದ್ರೆ ಧೈರ್ಯ ಮಾಡಂಗಿಲ್ಲ ಧೈರ್ಯ ಮಾಡೋದ್ಲ ಎಷ್ಟೆಲ್ಲ ಆಗತ್ತೇನ್ರು ಏನ್ ಇಷ್ಟೆಲ್ಲ ಆಗೈತಿ ಏನ್ ಮಾಡಿ ನೀನು ಏನ್ ಮಾಡಿ ಆ ಹುಡುಗಿನ ಬಂದ ನೀನು ಪ್ರಪೋಸ್ ಮಾಡಿದ್ಲು ನಿಮ್ಮ ಅವ್ವನ ಮನಿಗೆ ಹೋಗಿ ಗಟ್ಟಿ ಮಾಡ್ಕೊಂಡ್ ಬಂದ್ಲು ನೀ ಏನ್ ಮಾಡಿ ಇನ್ನು ಏನಾಗ್ಬೇಕು ಎಲ್ಲ ಅವ್ರ ಮಾಡ್ಕೊಂಡ್ರ ನೀ ಏನು ಮಾಡೇ ಇಲ್ಲ ಈಗೇನು ನನಗ್ ಧೈರ್ಯ ಐತೆ ಅಂತ ಪ್ರೂವ್ ಮಾಡಕ್ ನಾ ಏನ್ ಮಾಡ್ಬೇಕ್ರು ನಿಂಗ ಧೈರ್ಯ ಮಾಡೋ ಪ್ರೂಫ್ ಇದ್ರ ಈಗ ನಿಮ್ ಹುಡುಗಿಗೆ ಹೋಗಿ ಒಂದು ಕಿಸ್ ಕೊಟ್ಟು ಬರಕಾಕತ್ತೇನೆ ಜಸ್ಟ್ ಒನ್ ಕಿಸ್ ಆ ತಾಗಿದ್ದಾಗೆ ಬಿಡ್ಲಿ ನಡ್ರಿ ನಿಮ್ ಮುಂದೆ ಹಾಕಿ ಕಿಸ್ ಕೊಡ್ತೇನೆ ನಡಿ ನಾವ್ ಬರಂಗಿಲ್ಲ ನೀವ್ ಒಬ್ಬ ಹೋಗ್ಬೇಕ ಅಲ್ಲೋ ಮತ್ ನೀವು ಬರಲ್ಲ ಅಂದ್ರೆ ನಾ ಅಕ್ಕಿ ಕಿಸ್ ಕೊಟ್ಟಿದ್ದು ನಿಮ್ಗೆ ಹಂಗ ಗೊತ್ತಾಗುತ್ತೆ ಹಂಗ ತುಟಿಗೆ ಲಿಫ್ಟ್ ಕತ್ತಿದ್ದು ತುಟಿಗೆ ನಾಕಿಗೆ ತುಟಿಗೆ ಕಿಸ್ ಕೊಡಂಗಿಲ್ಲ ಓನ್ಲಿ ಗಲ್ಲಕ್ ನಾ ಹೇಳಿಲ್ಲ ನಿಮ್ ಧೈರ್ಯ ಇಲ್ಲ ಹೇಳಿಲ್ಲ ಧೈರ್ಯ ಇಲ್ಲ ಅನ್ಬೇಡ್ರ ಮತ್ತಿನ್ ಹೇಳ್ತಾನೆ ಸುಳ್ಳ ಹೊಡೆದ ಬರ್ತಾನೆ ಮತ್ತೆ ಆಗಿದ್ದಾಗಲ್ ನೋಡ್ರು ಆಕಿ ತುಟಿಗೆ ಕಿಸ್ ಕೊಡ್ತಾನೆ ನಡಿ ಕಡ್ರಿ ವೆಟ್ ಅಂಡ್ ಸಿ ವಿದ್ಯಾ ಐ ಆಮ್ ಕಮ್ ಟು ಕಿಸ್ ಪ್ಲೀಸ್ ಟು ಹಗ್ ಪ್ಲೀಸ್ ಐ ಮಿಸ್ ಯು ಹತ್ತುವಾಗ ನುಚ್ಚನಕಿ ಏರಿ ಬರ್ತಾನೆ ಎಚ್ಚರಿಕೆ ವಿದ್ಯಾ ವಿದ್ಯಾ ನೋಡಿಲ್ಲೇ ಓಪನ್ ಯುವರ್ ಐಸ್ ಹಾಯ್ ಹೇಳಿ ನೀ ಯಾಕೋ ಇಲ್ಲಿ ನಾ ಅಲ್ಲಿ ನೀ ಇಲ್ಲಿ ಮರುಗುದಾತ ಮಣ್ಣದಲ್ಲಿ ನಾವು ತಿರುಗಿದ ಜಾಗ ಆತ ಈಗ ಖಾಲಿ ಇಷ್ಟೊತ್ನಾಗ ಯಾಕೋ ಬಂದಿ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕುಡಲೇನ ಬಂದ
ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾರ ಬಾವಮ್ಮಿ ಬದಲಿಸಿ ದಿಕ್ಕ. ಕುಡಿದ್ ಬಂದಿ ಕುಡ್ಕ ಕುಡುಕ ಅಂತಾರ ಕುಡುಕ ಕುಡುಕ ಕುಡಿಯಕ್ಕ ಕೊಡ್ತಾರೇನ ರೊಕ್ಕ. ನಮ್ಮ ರೊಕ್ಕ ನಮ್ಮ ಮಾತ ಯಾರಿಗೆ ಅಂಜಬೇಕ. ಈಗ ನೀ ಮನೆಗೆ ಹೊಕ್ಕಿಯೋ ಇಲ್ಲೋ? ನಾ ಮನೆಗೆ ಹೋಗೋದಿಲ್ಲ, ಕುಡ್ದಾಗ ನಮ್ಮವ್ವ ಬಗ್ಲ ತೆಗಿಯಂಗಿಲ್ಲ. ಐ ಆಮ್ ಸ್ಲೀಪಿಂಗ್. ಇಲ್ಲಿದ್ದೇನ್ ಮಾಡವ? ಇಲ್ಲಿದ್ದೇನು ಮಾಡವ? ಏಯ್ ಮಾಡಿರ ಮಾಡಬೇಕ ನನ್ನಂಗ ಪ್ರೀತಿನ ಅವ ಇದ್ದೂರನ ಹುಡುಗಿನ ಮುದ್ದಿನ ಮಸ್ತರ ಮಗಳನ್ನ ಅವನಾಗತಾಳ. ಹಿಂಗ ನಗಬೇಡ ಎದಿಯಾಗ ಹೇಳ್ತಾವ ಹುಳ. ನೀ ಅದಿ ಅಂತ ಊರಾಗ ಗಟ್ಟಿ ಕುಳ. ಹೋಗ ಏಯ್ ನಿನ್ನ ಹೆಸರ ಬರಕೊಂಡಿ ನನ್ನ ಎದಿ ಮ್ಯಾಗ ಫೋನ್ ಹಚ್ಚಿ ಮರಿ ಅಂದಿ ನೀನು ನನಗ. ಭಾಳ ಐತ್ ನಿಂದ. ಆಕ್ಚುಲಿ ಈಗ ಭಾಳ ಆಗ್ತೈತಿ. ಅಂದ್ರ ಕಣ್ಮುಚ್ಚ ಯಾಕ? ಏನೋ ತೋರಿಸ್ತೀನಿ ಕಣ್ಮುಚ್ಚ. ಕಣ್ ಮುಚ್ಚಿದ್ಮೇಲೆ ಏನ್ ತೋರಿಸ್ತಿ? ನನ್ನ ಧೈರ್ಯ ತೋರಿಸ್ಬೇಕು. ಶಾಣ ಕಣ್ಮುಚ್ಚು. ಶಾಣ ಕಣ್ಮುಚ್ಚು. ಹಂಗೆ ಮಾಡ್ತೀಯ? ಪ್ಲಾನ್ ಕೊಟ್ರ ನನ್ನ ಮ್ಯಾಗ ಅಟ್ಯಾಕ್ ಮಾಡಾಕ್ತಾರ. ಲೈಫ್ನ್ಯಾಗ ಫಸ್ಟ್ ಕಿಸ್ಸು ಇದು ನಂದು ವೇಸ್ಟ್ ಕೇಸ್ ಆತು. ಐ ಹಿಡ್ ದಿಸ್ ಮೂಮೆಂಟ್. ಫೆನಾಲ್ ಹಾಕಿ ಬಾಯಿ ತೊಳ್ಕೊಬೇಕು. ಫೆನಾಲ್ ಗೊತ್ತಿಲ್ಲ. ಬಡ್ಕೊಂಡೆ ನಿನಗನ ಅವನ್ ಎದುರು ರಂಗಿ ಪಿಚ್ಚು ನಿದ್ರ ಬೇಡ. ಎಲ್ಲಿ ಕೇಳ್ತೀನಿ ನನ್ನ ಮಾತು? ನಿನಗ ಶುರು ಮಾಡಿದವ ಹಿಡ್ಕೋ ಮಗನ. ಗಣೇಶ, ನಾನು BO ಸರ್ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದು ಅಧ್ಯಕ್ಷರಿಗೆ ಹೆಂಗೆ ಗೊತ್ತಾತ? ಹಂಗಂದ್ರೆ ಇವರಿಬ್ರು ಒಂದೇ ಅದಾರ. ನಾವಿಲ್ಲೇ ಸುತ್ತಾಕತ್ತೀವಿ. DC ಆಫೀಸ್ ಕಂಪ್ಲೇಂಟ್ ಕೊಟ್ರ ಹೆಂಗಿರತ್ತ? DC ಸರ್ ನಾವಿಬ್ರು ಹೋದ್ರೆ ನಮ್ಮ ಮಾತು ನಂಬೇಕಲ್ಲ ಅವ್ರು. ಅದೂ ಖರೇನೇ ಐತಿ. ಆದ್ರ ಊರಿನ ಹಿರಿಯರಿಗೆಲ್ಲ ಹೇಳಿದ್ರ ಕೆಲಸ ಆಗ್ತೈತಿ. ಆದ್ರ ಅವ್ರಿಗೆ ಅರಿವು ಮುಟ್ಸೋದು ಹೆಂಗ? ಈಗೇನು ಊರು ಹಿರಿಯರಿಗೆ ಅರಿವು ಮುಡಿಸ್ಬೇಕು ಅಷ್ಟೇ ಇಲ್ಲ. ನೀ ಏನೂ ತಲೆ ಕೆಡ್ಸ್ಕೊಬೇಡ. ನಾ ಏನರ ಪ್ಲಾನ್ ಮಾಡ್ತೀನಿ. ರುದ್ರ ದೇವ ವರಗುರು ವೀರಭದ್ರೇಶ್ವರನಿಗೆ ವಾದ್ಯ ವೈಭವಗಳನ್ನ ಎಂತು ನಡೆಸುತ್ತಿದ್ದರಯ್ಯ. ನಮಃ ಶಿವಾಯ. ಭಲರೇ ಮದನ ವೈರಿಯ ಮುಂದೆ ಒದಗಿ ಓಮವನಿಕ್ಕಲು ಪಣಿಗಣ್ಣ ಬೆವರಂ ತೆಗೆದು ಜಡೆಯನ್ನೊಮ್ಮೆ ನೆಲಕಪ್ಪಳಿಸಲಾಗ ಪೃಥ್ವಿಯೇ ಬಾಯ್ಬಿರಿದಂತೆ ಕೋಟಿ ಸೂರ್ಯ ಪ್ರಕಾಶಮಾನವಾದಂತೆ ಉದ್ಭವಿಸಿದನಯ್ಯ ವೀರಭದ್ರ. 1008 ಬಿರಿಧಾವಳಿನೊತ್ತುಕೊಂಡು ಜರ್ಜರೀಭೂತನಾಗಿ ಯಾವ ದುರುಳ ದಕ್ಷ ಬ್ರಹ್ಮನ ಶಿರವಮ್ಮರೆದಂತಹ ವರಗುರು ವೀರಭದ್ರೇಶ್ವರನ ಅಡಿದಾವರೆಗಳಿಗೆ ವಂದಿಸುತ್ತಾ ಫಲರೇ ಭಪ್ಪರೇ ರುದ್ರ. ಹಾವು ಕಚ್ಚಿದವನನ್ನ ಬದುಕಿಸಬಹುದು, ಅಹಂಕಾರ ತುಂಬಿದ ವ್ಯಕ್ತಿಯನ್ನ ಬದುಕಿಸಲು ಸಾಧ್ಯವಿಲ್ಲ.
ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ವೀರಭದ್ರ. ನಿಂದಿಸುವರು ಇರಬೇಕು ಜಗದೊಳಗೆ, ಇದ್ದರೂ ಹಂದಿಯಂತಿರಬೇಕೇ ಹೊರತು ಪರಮೇಶ್ವರನ ವಾಹನನಾದಂತಹ ನಂದಿಯಂತಾಗಲು ಸಾಧ್ಯವಿಲ್ಲ. ಭಲರೇ ರುದ್ರ ಭಪ್ಪರೇ ರುದ್ರ ಮಹಾದೇವದೇವ ವಾದ್ಯ ವೈಭವಗಳನ್ನ ಎಂತು ನುಡಿಸುತ್ತಿದ್ದರಯ್ಯ. ಹಾ ಅದೆಲ್ಲ ಅಲ್ಲೇ ಇಡು. ಹಾ ನಾನಾ ಬಂದು ಸರ್ 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 ಬಂದು 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 ಬಂದೆ ಕರೆದೇನ ನಿನ್ ಯಾವ ಕರೆದು ಸ್ಟೇಜ್ ಮೇಲೆ ಹೇಳ್ತಿಲ್ಲ ಹಿಂಗ ಹಿಂಗ ಅಂದಿಲ್ಲ ನಿನ್ಗೆ ಯಾವ ಅಂದಾನು ಪದೇ 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 ಸ್ಟೇಜ್ ಮೇಲೆ ಬರಕ್ಕೆ ಬೇಡ, ಮಂದಿ ಎಲ್ಲ ಇಲ್ಲೇ ನೋಡ್ತಿರ್ತಾರ ಅಣ್ಣ. ಏನಿದ್ರು ನಾನು ತಗೊಳ್ ಬರ್ತಾನೆ ನಡಿ. ಅದ ಮತ್ತೆ ಚಂದ ಇದ್ದವ್ರು ನೋಡಿದ್ರು ಹೊಟ್ಟೆ ಕಿಚ್ಚ ನಿಮಗೆ. ನಮ್ಮ ಊರಾಗ ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಆಗಲಿ ಚಲೋ ಕಾರ್ಯ ಆಗಲಿ ಮೊದಲು ಮುಂದೆ ಕೈ ಯಾರ್ದು ಇರ್ತೈತೆ ಅಂದ್ರೆ ನಮ್ಮ ಅಧ್ಯಕ್ಷರದ್ದು ಇರ್ತೈತಿ. ಅಧ್ಯಕ್ಷರನ್ನ ಬಂದಿಲ್ಲ ಆದ್ರೂ ಅವ್ರ ಸಲ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. ಈ ಕಡೆ ಹಾದೈತಿಲ್ಲ ಸ್ಟೇಜ್ ಮೇಲೆ ಅದಕ್ಕೆ ಬರ್ತೀವಿ. ಹೋಗಿ ತಳ ಬರೋ ಮಂದಿ ನೋಡ್ಲತ್ ನೋಡಲ್ಲಿ ಒಂದೆರಡು ಬಡ್ಸೋದು ಹೋಗ್ಯಾನ ಈಗ ನಿಂದ ಪಾಳೆ ಏನು ಮತ್ತೆ ಸ್ಟೇಜ್ ಮೇಲೆ ಪದೇ ಪದೇ ಬರಕ್ಕೆ ಹೋಗ್ಬೇಡ. ಹಂಗೆ ತಳಗಿಂದ ಬರೋದು ತಳಗಿಂದ ಹೋಗುದು ನಡಿ. ಏ ದೋಸ್ತ ನಾವೊಂದು ಹಾಡು ಆಡ್ಕೊ. ಮಂದಿ ಎಲ್ಲ ಈಗ ಬಂದಾರಲಿ ಔಟ್ರಿ ಓದೋದಿರ್ತೀಳಿ ನನ್ನ ಹೆಸರು ಹೋಗ್ಕೋತಾರೆ ಕಮಿಟಿ ಅವರು. ನಡಿ ಹೋಗಿ. ಈಗ ನಿಮ್ಮೆಲ್ಲರ ನೆಚ್ಚಿನ ನಮ್ಮೂರಿನ ಹಿರಿಯ ಮಾಸ್ತರ್ ಆದಂಥ ಶಿವಪ್ಪ ಮಾಸ್ತರ್ ಅವರು ಈಗ ವೇದಿಕೆ ಮೇಲೆ ಬರಬೇಕು. ತಾವೆಲ್ಲರೂ ಜೋರಾದ ಚಪ್ಪಾಳೆ ಹೊಡಿಬೇಕು. ಇವರು ನಮಗೆ ವಿದ್ಯೆ ಕಲಿಸಿದ ಗುರುಗಳು. ನಾವಷ್ಟೇ ಅಲ್ಲ, ನಮ್ಮ ಊರ ನಮ್ಮದು ಭಾಳಷ್ಟು ವಿದ್ಯೆ ಕಲಿತ ಇವತ್ತು ದೊಡ್ಡ ದೊಡ್ಡ ಮಟ್ಟಕ್ಕೆ ಅದಾರಂದ್ರೆ ಅದಕ್ಕೆ ನಮ್ಮ ಮಾಸ್ತರ ಕಾರಣ. ಈಗ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು ಬರತ್ತಾರ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಂಗ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ತಾಲೂಕಿನ BO ಆಫೀಸರ್ ಬರಕತ್ತಾರ, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತ ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ನಾವು ಸ್ವಾಗತವನ್ನು ಕೋರುತ್ತಾ ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಅಧ್ಯಕ್ಷರಿಗೆ 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 ಜೋರಾದ ಚಪ್ಪಾಳೆ ಬರಲಿ ಇನ್ನೊಂದ್ಸಲ. ದಯವಿಟ್ಟು ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಗಣೇಶ ನನ್ನ ಮಗಳೊಂದು ಹಾಡು ಹೇಳ್ತಾಳಂತ ಏನ ಭಾಳ ಅದಾವಣ ಪಾಳೆ. ನೋಡು ನೀನು ನಮ್ಮ ಊರಿನ ಪ್ರತಿಭೆನ ಬೆಳೆಸಲ್ಲೇನು ಮತ್ತೆ ಇವೇನು ಫಾರಿನ್ ನೀವು ನಮ್ಮಲ್ಲಿ ಸರಿ ಹೋಗು. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವ ತಬಲಾ ನಾನಿ ಸರ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂತಹ ಇದೇ ಊರಿನ ಪೆಂಡಾಲ್ ಗಣೇಶರವರಿಗೂ, ನಮ್ಮ ಉಮೇಶ್ ಡಾಕ್ಟರ್ ಅವರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಮಾಸ್ತರ್ ಅವರಿಗೆ, ಊರಿನ ಪ್ರಮುಖರಾದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮನುಷ್ಯನಿಗೆ ಅಕ್ಷರ ಜ್ಞಾನ ಇರಬೇಕು ಅಂತ. ವಿದ್ಯೆ ಬರೀ ಅಕ್ಷರ ಅಲ್ಲ, ದೇಶದ ಶಕ್ತಿ. ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗಬೇಕು, ಅಕ್ಷರ ಜ್ಞಾನ ಆಗಬೇಕು, ಎಲ್ಲರೂ ಜ್ಞಾನವಂತರಾಗಬೇಕು. ಈ ನಿಟ್ಟಿನಲ್ಲಿ ಈ ಊರಿನ ಮಕ್ಕಳು ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದಾರೆ. ನಾನು ಕೇಳ್ಪಟ್ಟೆ ಇಲ್ಲಿ ಬಂದಾಗ ತುಂಬ ದಾನಿಗಳು, ಮಹಾದಾನಿಗಳು ತುಂಬ ಹೆಲ್ಪ್ ಮಾಡ್ತಾರೆ ಎಲ್ರಿಗೂ ಅಂತ ಹೇಳಿ. ಇಂಥ ಅಧ್ಯಕ್ಷರು ಸಿಕ್ಕಿರೋದು ನಿಮ್ಮ ಪುಣ್ಯ. ಅವ್ರಿಗೊಂದು ಚಪ್ಪಾಳೆ ಹೊಡಿ. ನಮ್ಮ ಅಧ್ಯಕ್ಷರದು ಸ್ವಂತ ಖಾಸಗಿ ಶಾಲೆ ಇದ್ದರೂ ಅದರ ಏಳಿಗೆ ಲೆಕ್ಕಿಸದೆ ಸರ್ಕಾರಿ ಶಾಲೆಗಳ ಮೇಲೆ ಇವರಿಗಿರುವ ಕಾಳಜಿ ನೋಡಿದ್ರೆ
ಇವ್ರದ್ದು ಎಂಥ ದೈವತ್ವ ನೋಡಿ. ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳಿಗೆ ಗೌರ್ಮೆಂಟ್ನವರು ಮಕ್ಕಳ ಎಜುಕೇಷನ್ಗೋಸ್ಕರ ಫ್ರೀ ಬುಕ್ಸು, ಮಧ್ಯಾಹ್ನದ ಊಟ, ಯೂನಿಫಾರ್ಮ್ಸ್, ಸ್ಕೂಲ್ಗಳಿಗೆ ವಾರ್ಷಿಕವಾಗಿ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಇದನ್ನೆಲ್ಲ ನಮ್ಮ ಅಧ್ಯಕ್ಷರೇ ಈ ಊರಿನ ಶಾಲೆಗಳಿಗೆ ತರಿಸ್ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ, ಇದು ಯಾವುದು ನಿಮ್ಮ ಸ್ಕೂಲ್ಗೆ ಬರ್ತಾ ಇಲ್ಲ ಅಂದರೆ ಯಾರೂ ಹೆದರ್ಬೇಕಾದಿಲ್ಲ. ಧೈರ್ಯವಾಗಿ ಅಧ್ಯಕ್ಷರ ಮನೆಗೆ ಹೋಗಿ ಅವ್ರ ಮೂಲಕನೇ ಈ ಎಲ್ಲ ಅನುಕೂಲಗಳನ್ನು ನಿಮ್ಮ ಶಾಲೆಗೆ ತರಿಸ್ಕೋಬೋದು ಅಲ್ವಾ ಅಧ್ಯಕ್ಷರೇ? ಮಹಾಜನಗಳೇ, ನಾನು ಇನ್ನು ಹೆಚ್ಚಿಗೆ ಮಾತಾಡಿ ನಿಮ್ಮ ತಲೆ ತಿನ್ನೋದಿಲ್ಲ. ಎಲ್ಲ ವಿಚಾರಗಳನ್ನು ನಿಮಗೆ ಹೇಳಿದ್ದೀನಿ. ಸರ್ಕಾರದ ಅನುದಾನ, ಸರ್ಕಾರದಿಂದ ಬರೋ ಎಲ್ಲ ಸವಲತ್ತುಗಳು ಬೇರೆಯವರ ಹಣ ಆಸ್ತಿ ತಿನ್ನೋರು ಹಂದಿಗಳಿಗೆ ಸಮ. ಹಂದಿಗಳಿಗೆ ಸಮ ಏನೋ, ಹಂದಿಗಳೇ ನನ್ನ ಲೆಕ್ಕದಲ್ಲಿ ಹಂದಿಗಳೇ ಆ ಕೆಲಸ ಮಾಡೋದು. ಏನ ನಾ ಬರತ್ತೇನೆ ನಾಯ್ಕ್ರೇ. ಈಗೇನ ಊರ್ ಹಿರಿಯರಿಗೆ ಅರಿವು ಮೂಡಿಸ್ಬೇಕು ಅಷ್ಟೋ ಇಲ್ಲೋ. ನೀ ಏನೂ ತಲೆ ಕೆಡಿಸ್ಬೇಡ, ನಾ ಏನ್ರ ಪ್ಲಾನ್ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ ರೀ. ಹಾ ನಮಸ್ಕಾರ. ಆರಾಮದಿರಿ ಸರ್? ನಾನು ಆರಾಮಿದ್ದೀನಿ, ನೀವು? ಹಾ, ನಾನು ಆರಾಮದೀನಿ ಸರ್. ಸರ್ ಏನಿಲ್ಲ, ನಾಡಿದ್ದ ನಮ್ಮ ಊರಾಗ ಒಂದು ಅರ್ಜೆಂಟಾಗಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ರೀ, ತಾವು ಬರ್ಬೇಕಿತ್ತು ಸರ್. ಇಲ್ಲಪ್ಪ, ಇದ್ದಕ್ಕಿದ್ದಾಗೆ ಹೇಳ್ಬಿಟ್ರಿ, ಇನ್ನು 2 ದಿನ ಇದು ಹೇಗೆ ಬರೋಕ್ಕಾಗತ್ತೆ? ಹಂಗಲ್ಲ ಸರ್, ಸರ್ಕಾರ ಸಾಲಿ ಅನುದಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕಾಗಿತ್ತು ಸರ್. ಅಲ್ಲ, ಯಾವುದೇ ಇರಲಿ, ಇನ್ನು 2 ದಿನ ಇದು ಹೇಗಪ್ಪ ಬರೋಕ್ಕಾಗತ್ತೆ? ಹಂಗಿಲ್ಲ ಸರ್, ನೀವು ಬಂದ್ರೆ 4 ಬಡವ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಚಲೋ ಆಗ್ತದೆ ಸರ್, ಅದಕ್ಕೆ. ಹೌದಾ? ಹ್ಞೂ ಸರ್. ಸರಿ, ಅಲ್ಲ ಬೇರೆ ಫಂಕ್ಷನ್ ಅಂದ್ರೆ ನಾನು ಬರ್ತಾ ಇರಲಿಲ್ಲ. ಬಡ ಮಕ್ಕಳಿಗೆ ಸಹಾಯ ಆಗೋದಾದ್ರೆ ಬರ್ತೀನಿ ಬಿಡಿ. ಜಸ್ಟ್ ನೀವು ಬರ್ಬೇಕ್ರಿ, ಇಂಡೈರೆಕ್ಟಾಗಿ ಹೇಳ್ಬೇಕು ಸರ್, ಜನರಿಗೆ ಗೊತ್ತಾಗ್ಬೇಕು ಸರ್, ಇಲ್ಲಿ ಏನೇನು ತಪ್ಪಾಗತ್ತೈತೆ ಅದೆಲ್ಲ. ಓಕೆ. ನಾಣಿಯವ್ರೆ, ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ನಂಗೆ ತಿಳಿವಲ್ರಿ. ನನ್ನ ಜೀವಮಾನದಾಗ ಒಂದು ಜಾಗದಾಗ ಇಷ್ಟೊಂದು ಮಂದಿ ಇಷ್ಟೊಂದು ಮಕ್ಕಳನ್ನ ಸೇರ್ಸೋಕ್ಕಾಗಿರ್ಲಿಲ್ರಿ. ಇದಕ್ಕೆ ಹೇಳುದ್ರಿ ಕಲಾವಿದರ ಶಕ್ತಿ. ದೊಡ್ಡ ಮಾತು. ಒಂದು ಮಾತಾಗ ಏನು ಹೇಳಬೇಕು ಅದನ್ನ ಪೋಷಕರಿಗೆ ಮಕ್ಕಳಿಗೆ ಮನಸ್ಸು ಮುಟ್ಟೋಂಗೆ ಹೇಳಿರ್ರಿ ನೀವು. ಧನ್ಯವಾದಗಳು. ಅಯ್ಯೋ ಬ್ಯಾಡ್ರಿ, ನಿಮ್ಗೆ ಒಳ್ಳೇದಾಗಲಿ. ಆಕಿ ಬಗ್ಗೆ ವಿಚಾರ ಮಾಡ್ರಿ ಅಂತ. ಈಗ ನೋಡ್ರಿ, ಆಕಿ ಗುಟ್ಟಾಗಿರೋ ವಿಚಾರನ ಇಡೀ ಊರಿಗೆ ಗೊತ್ತಾಗಂಗ್ ಮಾಡ್ಯಾಳ. ಈ ವಿಚಾರ ಏನಾರ DC ಮಟ್ಟ ಹೋತಂದ್ರ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಮತ್ತೆ ಹೇಳಿಲ್ಲ ಅಂದಿರಿ. ಅಧ್ಯಕ್ಷರ, ನಾನು ಅವತ್ತ ನಿಮ್ಗೆ ಹೇಳಿನಿ ಆಕಿ ನಾನು ಸಮಾಧಿ ಮಾಡ್ತೀನಿ ಅಂತ. ನೀವಾ ನಂಗೆ ಹೇಳಿದ್ದು ಸಮಾಧಾನದಿಂದಿರೋ ಅಂತ. ಈಗ ನೋಡ್ರಿ, ಆಕಿ ನಿಮ್ಗ ಸಮಾಧಾನ ಇಲ್ದಂಗೆ ಮಾಡಾಳ. ಊರ್ ಹಿರಿಯರನ್ನೆಲ್ಲ ಕರ್ಕೊಂಡು DC ಆಫೀಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಾರ. ಮೊದಲು ತಿದ್ದಿ ಹೇಳಬೇಕಲ್ಲ, ಆಮೇಲೆ ಒದ್ದು ಹೇಳಬೇಕು. ನಾಳೆ ಆಕಿ DC ಆಫೀಸ್ಗೆ ಹೋಗಬಾರ್ದು. ಹೋಗಲಾರ್ದಂಗೆ ನೋಡ್ಕೊ, ಎಲ್ಲಿ ಹೋಗ್ಬೇಕಂತ ಗೊತ್ತಾದಲ್ಲ. ಅಧ್ಯಕ್ಷರ, ಈಟ್ ಹೇಳಿದ್ರಲ್ಲ, ಮುಂದಿನ ನಾನು ನೋಡ್ಕೊತೀನಿ ಬಿಡ್ರಲ್ಲ. ಸಾಕು ಮಾಡು. ಯಾಕಣ್ಣ ಏನಾತ? ನೀವು ನಡ್ರಿ, ಮಳಿ ಬರಂಗಾಗೈತಿ, ಮ್ಯಾಟದು ತೊಯ್ತಾವು, ನಾವು ಹುಚ್ಚೋದು ಬರ್ತಾನೆ ಜರ. ಬಾ ಜಲ್ದಿ ಬಾ. ನಡ್ರಿ, ನೀವು ನಡಿ. ಅಮ್ಮ
ಏನಾತು ಏನಾತು ವಿದ್ಯಾ ಮಾತಾಡ ಮಾತಾಡ ಏನಾತು ಮಾತಾಡ ಏನಾತು ಶಿರೀಷ ಬಿ ಆಫೀಸರ್ ಅಕ್ಕ ಅದು ನಮ್ಮಪ್ಪ ಶಿರ್ಷ ಅಂಕಲ್ಗ ಹೇಳತ್ತಿರು ನಿಂಗ DC ಆಫೀಸ್ ಹತ್ತಕ್ಕ ಹೋಗಲಾರ್ದಂಗ್ ಮಾಡ್ಬೇಕಂತ ಅಕ್ಕಿಗ ಬೇರೆ ಎಲ್ಲೋ ಕಳಿಸ್ತೀನಿ ಅನ್ನಕತ್ತಿರು ನೀನು ಹುಷಾರಾಗಿರೋ ಅಕ್ಕ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಂಗೇನಾಗಲ್ಲ. ಇಷ್ಟೊತ್ನಾಗೆಲ್ಲ ಹಿಂಗೆ ಹೊರಗೆ ಬರಬಾರ್ದು. ಹುಷಾರಾಗಿ ಮನೆಗೆ ಹೋಗಾಯ್ತಾ? ಅಯ್ಯೋ ಪುಟ್ಟಿ, 10 ನಿಮಿಷ ಬ್ಯಾನ್ಯಾಗ ಏನು ಬ್ಯಾಗ್ ಮಗುನ ಅದು ಬಿಡು ಅವಳ ಬಿಡ್ಬೇಕಾ ಬಿಡ್ರಿ ಪುಟ್ಟಿ, ನೀನು ಇಲ್ಲಿಂದ ಹೋಗು, ಓಡು. ಹತ್ರ ಬರಬೇಡ ನೋಡ, ಹತ್ರ ಬರಬೇಡ. ಬಂದ್ರ ನನಗ ಹೊಡಿತಿ. ಎಳೆಕಿರೋದು ಆಯ್ತು, ಚಂದ ಬಲ್ತಿದೆ ಸಿಕ್ತ. ಹೇಳತ್ತೀನಿ ಬೇಡ ಬೇಡ ನೋಡ, ದೂರ ಹೋಗು. ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಲ್ಲವೇ? ಬಿಡ್ಲೆ 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 ಹೊಡು ಓಡ್ಲಿ ಓಡ್ತಿ ಓಡು ಓಡು ಅವ್ರು ಬಿದ್ದಿರ್ತಾನೆ ಓಡ್ತಿ ಓಡು ಓಡು ಗಣೇಶ ಭಾಳ ಗಾಂಚಲಿ ಮಾಡ್ತಿ. ಬೇಡ ಬೇಡ ಹೊಡ್ತಿ ನನಗೆ ಹೊಡ್ತಿ. ನಡಿ ನಡಿ ಹೋ. ವಿದ್ಯಾ ವಿದ್ಯಾ ಹೇ ವಿದ್ಯಾ 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 ವಿದ್ಯಾ
ನನಗೆ ನೀ ಅಂದ್ರೆ ಇಷ್ಟ ನೀ ಯಾವತ್ತೂ ನನ್ನ ಜೋಡಿರ್ಬೇಕ, ನಿನ್ನ ಕೈ ಯಾವತ್ತೂ ನನ್ನ ಕೈಯಾಗಿರ್ಬೇಕಂತ ಹೇಳತ್ತೀನಿ. ವಿದ್ಯಾ ವಿದ್ಯಾ ಊರ್ನಾಗಿರೋ ಎಲ್ಲರ ಮದ್ವೆಗೂ ಚಲೋ ಪೆಂಡಲ್ ಹಾಕ್ತಿ, ನಮ್ಮ ಮದ್ವೆಗೆ ಹೆಂಗ ಹಾಕ್ತಿ? ಒಳ್ಳೆ ಮನ್ಸಿಗೆ ಇಂಥ ದಂಡನೆ, ಕಲ್ಲು ಮನ್ಸು ನಿಂದು ಶಿವನೇ. ಮುತ್ತು ಪ್ರೀತಿಗೆ ನಿಲ್ಲದ ವೇದನೆ, ಕನ್ಸಿಗ್ಯಾಕ ಕೊಳ್ಳಿ ಇಟ್ಟೆ ಹೇಳೋ ಶಿವನೇ. ನೆನಪೇ ಹೋಗು ನೀ ದೂರಕ್ಕೆ, ಕಣ್ಣ ನೀರೇ ಬರಬ್ಯಾಡ ಅಳಲಾರೆ ಇವಳ ಮುಂದೆ ನಾ. ಇನ್ನೂ ನಂಬಕ್ಕಾಗಿಲ್ಲ, ಕಣ್ಣ ನೀರು ನಿಂತಿಲ್ಲ, ಶಿವನೂ ಇಲ್ಲ ಹರನೂ ಇಲ್ಲ. ಬೆಳಕು ಮೂಡೋ ಮುಂಚೆನೆ ದೀಪ ಆರಿ ಹೋಯ್ತಲ್ಲ, ಬೆಳಕೂ ಇಲ್ಲ ಬದುಕೂ ಇಲ್ಲ. ಭಗವಂತ ಇಲ್ಲಿ ನೋಡು ಬಾ, ಭಗವಂತ ಸರಿ ಮಾಡು ಬಾ, ನೀನಿದ್ದರೆ ಬಾ. ಒಳ್ಳೆ ಮನ್ಸಿಗೆ ಇಂಥ ದಂಡನೆ, ಕಲ್ಲು ಮನ್ಸು ನಿಂದು ಶಿವನೇ. ಮಲ್ಲಿಗೆ ಹೂವ ಹಿಂಡ್ಯಾರೋ, ಹಿಂಡಿ ಕೊಂದಾರೋ, ನಾಯಿ ಹಂದಿ ಹಾಂಗಿ ಮಂದಿ. ಮಲ್ಲಿಗೆ ಆಯ್ತೋ ಮೈಲಿಗಿ, ಹೊಂಟಾದೋ ಸುಡುಗಾಡಿಗಿ, ಒಳ್ಳೆ ಮಂದಿ ಬಾಳೆ ಚಿಂದಿ. ಕನಸೆಲ್ಲ ಕನಸಾಗ್ಯಾದೋ, ಮಸಣಕ್ಕೆ ಗುಳೆ ಹೊಂಟಾದೋ, ಕತೆ ಮುಗಿದಾದೋ. ಒಳ್ಳೆ ಮನ್ಸಿಗೆ ಇಂಥ ದಂಡನೆ, ಕಲ್ಲು ಮನ್ಸು ನಿಂದು ಶಿವನೇ. ಮುತ್ತು ಪ್ರೀತಿಗೆ ನಿಲ್ಲದ ವೇದನೆ, ಕನ್ಸಿಗ್ಯಾಕ ಕೊಳ್ಳಿ ಇಟ್ಟೆ ಹೇಳೋ ಶಿವನೇ. ನೆನಪೇ ಹೋಗು ನೀ ದೂರಕ್ಕೆ, ಕಣ್ಣ ನೀರೇ ಬರಬ್ಯಾಡ ಅಳಲಾರೆ ಇವಳ ಮುಂದೆ ನಾ.
ನಮ್ಮಿಬ್ರು ಮೆರವಣಿಗೆ ಹೊಂಟಂದ್ರೆ ಇಡೀ ಊರ ಬಾಯಿ ಕೇಳ್ಸ್ಕೊಂಡಿರ್ಬೇಕು. ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ವೀರಭದ್ರ ಗಣೇಶ ನಂಗೆ ಕರೆಯಲಾಗತ್ತಿಲ್ಲ ಬೇಕು ಅಂತ ಮಾಡಿದಲ್ಲ ನಾನು ಬಿಟ್ಬಿಡ್ಲೆ
ಇಲ್ಲಪ್ಪ ಬರ್ಲಿಲ್ಲಪ್ಪ ಎಲ್ಲ ಕಡೆ ನೋಡತ್ತೀನ್ರಿ. ನೋಡಪ್ಪ ನೋಡ್ರಿ ನೋಡ್ರಿ ಬಾಜುದಾಗ ನೋಡಿದೆ ನೋಡಿನ್ರಿ. ಪಕ್ಕದವ್ರದ್ದು ನೋಡಿದೆ ಅಲ್ಲೇ ಹೊಂಟೇನ್ರಿ. ನೋಡಪ್ಪ ಸ್ವಲ್ಪ ನೋಡಪ್ಪ ನಾನು ಸ್ವಲ್ಪ ನೋಡಪ್ಪ ನೋಡ್ತೀನಿ ಆತ್ರಿ. ಎಲ್ಲೋದುವಾ ನಿಧಿ ಕೂಸ ಏನ್ಲೇ ಏನ್ರಿ ಅಧ್ಯಕ್ಷರ, ನೀವು ಅನ್ಕೊಂಡ್ರೆ ಕೆಲಸ ಎಲ್ಲ ಆದ್ಮೇಲೆ ನೀವು ನಿಮ್ಮ ಹುಡುಗರೆಲ್ಲ ಕುಡಿ ಪಾರ್ಟಿ ಮಾಡಂಗಿಲ್ರಿ? ನೋಡ್ರಿ ಗಂಡ ಸತ್ತು ಮುಂಡೆಗತ್ತೆ ಕೂತೀರಿ. ಕೆಮ್ಮತ್ ಕೊಟ್ಟು ಮಾತಾಡ್ಲೇ ಅಧ್ಯಕ್ಷದಿನಿ. ಕಿಮ್ಮತ್ ಇಲ್ದವಂಗೇನು ಕಿಮ್ಮತ್ ಕೊಡೋದ್ರಿ? ಈ ರೊಕ್ಕ ಈ ಅಧಿಕಾರ ಐತೆ ಅನ್ನೋ ಸೊಕ್ಕಿನ್ಯಾಗ ಒಂದು ಜೀವ ಬಲಿ ತೊಗೊಳಕ್ಕೂ ಹೆಸಂಗಿಲ್ಲಲ್ಲ ನೀವು? ಯಾಗಪ್ಪ ಭಾಳ ಮಾತಾಡತ್ತಿ. ಈಗ ಮಾತಾಡೋ ಪರಿಸ್ಥಿತಿ ಬಂದತ್ರಿ ನನಗೆ. ಇದ ಮಾತು ಒಂದು ಸ್ವಲ್ಪ ದಿನ ಹಿಂದೆ ಮಾತಾಡಿದ್ನಂದ್ರೆ ನನ್ನ ಹುಡುಗಿ ಸಾಯ್ತಿರ್ಲಿಲ್ರಿ. ಏನು ಹೇಳತ್ತೀಯೋ? ಎಟ್ಟರೆ ಹರಾಮ್ ಕೊರದಿರಿ. ಮಾಡು ಸಗಣಿ ತಿನ್ನು ಕೆಲಸ ಎಲ್ಲ ಮಾಡಿ ಏನೋ ಗೊತ್ತಿಲ್ಲಂಗೆ ನಾಟಕ ಮಾಡ್ತಿರಲ್ರಿ. ನೋಡಪ್ಪ, ನೀ ಅನ್ಕೊಂಡಂಗೆ ನಾ ಇಲ್ಲ, ನಾ ಅಂಥವಲ್ಲ. ನನ್ನ ಬಗ್ಗೆ ನೀ ತಾಪು ತಿಳಿದಿ. ಅದು ಖರೆ ಬಿಡ್ರಿ. ನಾ ಅಷ್ಟ ಅಲ್ರಿ, ಇಡೀ ಊರ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡೈತ್ರಿ. ನಮ್ಮ ಅಧ್ಯಕ್ಷ ದೇವ್ರಂತ ಮನುಷ್ಯ ನಮ್ಮ ಊರು ಕಾಯೋ ಕಾವಲ್ಗಾರ ಅದಾನ ಅಂತ. ಊರು ಕಾಯೋ ಕಾವಲ್ಗಾರ ಅಲ್ರಿ ನೀವು, ಊರು ಹಾಳು ಮಾಡೋ ಮೋಸಗಾರದ್ರಿ. ನೋಡಪ್ಪ, ನೀ ಏನು ಹೇಳತ್ತೀಯಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ. ನಾ ಅಧ್ಯಕ್ಷ ಅದೀನಿ, ಊರು ಪ್ರಮುಖ ಅದೀನಿ. ನಾ ತಪ್ಪು ಮಾಡವಲ್ಲ. ಅದೇನು ನಡ್ದತಿ, ಯಾಕೆ ನಡ್ದತಿ ನನಗೆ ಗೊತ್ತಿಲ್ಲ. ಗಣೇಶ, ನಾ ಕರೆ ಹೇಳಕತ್ತೀನಿ. ಇದ್ರ ನನ್ನ ಕೈವಾಡ ಏನು ಇಲ್ಲ. ಆ ಅಧ್ಯಕ್ಷ ಆಕಿನ ಸಾಯಿಸಕ್ಕೆ ಹೇಳ್ದ, ನಾ ಸಾಯಿಸೀನಿ. ನಾನು ಬಿಟ್ಬಿಡು ಗಣೇಶ, ನಂದೇನು ತಪ್ಪಿಲ್ಲ. ಈಗೂ ನೀವೇನು ತಪ್ಪು ಮಾಡಿಲ್ರಿ? ಒಂದು ಮಾಯಕ್ ಹುಡುಗಿ 4 ಬಡ ಮಕ್ಕಳು ವಿದ್ಯೆ ಕಲಿಬೇಕಂತ ಅನ್ಕೊಂಡಿದ್ದು ತಪ್ಪ್ರ? ಹಾಳಾಗಿರೋ ಎಲ್ಲ ಶಾಲೆಗಳು ಸುಧಾರಿಸ್ಬೇಕಂತ ಅನ್ಕೊಂಡಿದ್ದು ತಪ್ಪ್ರ? ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಊರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದು ತಪ್ಪ್ರ? ಹೇಳ್ರಿ. ಅಂತ ನಿಸ್ವಾರ್ಥ ಹುಡುಗಿನ ಅತಿ ಕ್ರೂರವಾಗಿ ಕೊಂದ್ರಲ್ರಿ. ನೀವೇನು ಹೊಟ್ಟಿಗೆ ಅನ್ನ ತಿಂತಿರೋ ಏನು ಹೇಳ್ತಿದ್ರು? ಮಾಡ್ಬೇಡಪ್ಪ, ನಿನ್ನ ಕೈ ಮುಗಿತೇನ್ಪ. ಅವ್ರಿಗೇನು ಮಾಡ್ಬೇಡ. ಅವ್ರು ಮಾಡಿದ ತಪ್ಪಿಗೆ ದೇವರ ಶಿಕ್ಷೆ ಕೊಟ್ಟಾನ. ನಿನ್ನೆ ರಾತ್ರಿಯಿಂದ ನನ್ನ ಮಗಳು ಮನೆಗೆ ಬಂದಿಲ್ಲ. ಅದ ಚಿಂತೆ ಕುಂತಾರವ್ರು. ಬರೇ ಒಂದು ದಿನ ನಿಮ್ಮ ಮಗಳು ಮನೆಗೆ ಬರಲ್ದಕ್ಕನ ಇಷ್ಟು ತ್ರಾಸ ಆಗತ್ತ ನಿಮಗೆ? ಬರೇ ಒಂದು ದಿನ ಮತ್ತ ಇನ್ನು ಜೀವನ ಪೂರ್ತಿ ನನ್ನ ಹುಡುಗಿ ನನಗೆ ಸಿಗಲ್ದಂಗೆ ಮಾಡೀರಿ. ನನಗೆ ಎಷ್ಟು ತ್ರಾಸ ಆಗಬಾರ್ದ್ರಿ. ಬೇರೆಯವ್ರ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡೋವಾಗಿರೋ ನಿಮ್ಮ ಖುಷಿ ಈಗೆಲ್ಲೈತ್ರಿ ಅಧ್ಯಕ್ಷರ? ನೀವೊಬ್ಬ ಸಾಹುಕಾರ, ನೀವೊಬ್ಬ ದೊಡ್ಡ ಮನುಷ್ಯ. ನನಗೆ ಬರೋ ಸಿಟ್ಟಿಗೆ ನೀನಿಲ್ಲೇ ಕತ್ತರಿಸ್ಬೇಕಂತ. ನೀ ಸತ್ಯ ಏನು ಉಪಯೋಗ? ನಿನ್ನೊಳಗಿರೋ ಹೊಲಸು ಗುಣಗಳು ಸಾಯ್ಬೇಕು. ನನ್ನ ಹುಡುಗಿ ಕಂಡು ಕನಸು ನನಸಾಗ್ಬೇಕು.
ಅದು ನಿನ್ನಿಂದನೇ ಆಗಬೇಕು. ನಿನ್ನಿಂದ ಬಂದಾಗಿರೋ ಎಲ್ಲ ಶಾಲೆಗಳು ನಿನ್ನಿಂದ ಮತ್ತೆ ಶುರು ಆಗಬೇಕು. ಹಂಗೇನ್ರಿ ಆದ್ರೆ ಎಲ್ಲ ಶಾಲೆ ಮುಂದೆ ನಾನು ಪೆಂಡಾಲ್ ಹೊಡಿಸ್ತೀನಿ. ಅಕಸ್ಮಾತ್ ಆಗ್ಲಿಲ್ಲ ನಿನ್ನ ಮನೆ ಮುಂದೆ ಸೂತ್ಕದ ಪೆಂಡಾಲ್ ಹೊಡಿತೀನಿ. ಹೆಣ ಅವಕಾಶ ನಾ ಕೊಟ್ಟಿನಿ, ಆಲೋಚನೆ ನೀ ಮಾಡು. ಹೆಣ ಆಲೋಚನೆ ನಿನಗೆ ಬಿಟ್ಟಿನಿ. ಅಪ್ಪ ಯವ್ವ ಅವ್ವ ಅವ್ವ ಅವ್ವಲ ನಾನು ಎಲ್ಲಿದ್ದೀವ ಎಲ್ಲೋಗಿದ್ದೀವ ನಾನು ಕೂಸಲ್ಲೋಗಿದ್ದೀವ ಎಲ್ಲೋಗಿದ್ದೀವ ಎಲ್ಕೊಂಡು ಹೋಗಿದ್ದೀವ ನೀ ಅದು ಅಲ್ಲಿ ಶೀರ್ಷಿಕ ಏನ್ ಮಾಡ್ತವ? ಶಿರ್ಸಿ ಅಂಕಲ್ ನನ್ನನ್ನು ಎಲ್ಲೆಲ್ಲೋ ಮುಟ್ಟಿ ಏನೇನೋ ಇದ್ರು. ಆಗ ವಿವಿಧ ಅಕ್ಕ ಬಂದ ಹೋಗಂದ ಗಣೇಶ್ ಅಣ್ಣ ಬಂದು ನನ್ನನ್ನು ಕರ್ಕೊಂಡು ಬಂದ. ಅಪ್ಪ ವಿದ್ಯಾ ಅಕ್ಕನ ಏನು ಆಗಿರಲ್ಲಪ್ಪ. ನಂಗೆ ವಿದ್ಯಾ ಅಕ್ಕನ ಹತ್ರ ಕರ್ಕೊಂಡು ಹೋಗಪ್ಪ. ಅಕ್ಷರ ದಾಸೋಹ ನಡಿಬೇಕ, ಸರ್ಕಾರಿ ಶಾಲೆ ಉಳಿಬೇಕ. ಗಣೇಶ, ಈ ಚಿತ್ರದಾಗಿದ್ದಂಗ ನನ್ನ ಕೈ ಯಾವಾಗಲೂ ನಿನ್ನ ಕೈಯಾಗ ಇರ್ಬೇಕು. ಮನಸ್ಸಿಂದ ಪ್ರೀತಿ ಮಾಡಿರೋರು ನಮ್ಮ ಮನಸ್ಸಲ್ಲಿ ಯಾವತ್ತೂ ಜೀವಂತವಾಗಿರ್ತಾರೆ.